ನಾನು ರಮಾಕಾಂತ್. ಕ್ರಿಮಿನಲ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹಂಗಾಮ ನಡೆದು ಹೋಗಿದೆ ಲೋಕಸಭೆಯಲ್ಲಿ. ಕ್ರಿಮಿನಲ್ ಬಿಲ್ ಅಂದರೆ ಇಡೀ ವಿಚಾರ ಇದೆಯಲ್ಲ, ಇಡೀ ವಿಚಾರ ಒಂದು ರೀತಿಯಲ್ಲಿ ಕೇಂದ್ರದಲ್ಲಿ ಆಡಳಿತಾರೂಢ BJP ಪಕ್ಷ ಆ ಕಡೆಯಿಂದ ಅಮಿತ್ ಶಾ ಅವರು ಈ ಒಂದು ವಿಚಾರವನ್ನು ಇವತ್ತು ಮಂಡಿಸ್ತಾ ಇದ್ದರು. ಅಮಿತ್ ಶಾ ಅವರ ಮೇಲೇ ಕೆಲವು ಕಾಗದದ ತುಣುಕುಗಳು, ಕಾಗದದ ಮಿಸೈಲ್ಗಳು ಹಾರಿ ಬಂದವು. ಏನು ಈ ಕ್ರಿಮಿನಲ್ ಬಿಲ್ ಅಂತ ಬಂದಾಗ ನೋಡಿ, ಈ ಕ್ರಿಮಿನಲ್ ಬಿಲ್ಗೆ ಆಡಳಿತ ಮತ್ತು ವಿಪಕ್ಷಗಳು ಜಟಾಪಟಿಯಿಂದ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು. ಏನು ವಿಚಾರ? ಇದರಲ್ಲಿ PM ಆಗಲಿ, CM ಆಗಲಿ, ಸಚಿವ ಆಗಲಿ 5 ವರ್ಷಕ್ಕೆ ಮೇಲ್ಪಟ್ಟು ಶಿಕ್ಷೆಗೆ ಒಳಪಡಿಸಬಹುದಾದ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿಯನ್ನು 30 ದಿನಗಳ ಕಾಲಾವಧಿಗೆ ಅರೆಸ್ಟ್ ಮಾಡಲ್ಪಟ್ಟಿದ್ದರೆ 31ನೇ ದಿನದಿಂದ ಆತನನ್ನು ವಜಾ ಮಾಡಲು ರಾಜ್ಯಪಾಲರಿಗೆ ಶಿಫಾರಸು ಮಾಡಬಹುದು, ಅಥವಾ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಪ್ರಧಾನಮಂತ್ರಿ 31ನೇ ದಿನಕ್ಕೆ ಆ ಕುರ್ಚಿ ಬಿಟ್ಟು ಇಳಿಬೇಕು ಅಂತ. ಪ್ರಧಾನಮಂತ್ರಿಗೂ ಅನ್ವಯ, ಈ ಕಡೆ ಚೀಫ್ ಮಿನಿಸ್ಟರ್ಗೂ ಅನ್ವಯ, ಮಿನಿಸ್ಟರಿಗಳಿಗೂ ಅನ್ವಯ, ರಾಜ್ಯಗಳಿಗೂ ಅನ್ವಯ, ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ. ಇತ್ತೀಚಿನ ವಿದ್ಯಮಾನಗಳನ್ನು ನಾವು ಗಮನಿಸಿಕೊಂಡಾಗ ಒಂದು ಹಂತಕ್ಕೆ ಈ ರಾಜಕೀಯ ಸಮರ, ಈ ಪೊಲಿಟಿಕಲ್ ವಾರ್ ಅನ್ನೋ ವಿಷಯ ಬಂತಲ್ಲ, EDನೋ ITನೋ CBIಯೋ ಸುಪ್ರೀಂ ಕೋರ್ಟ್ ಮುಂದೆ ಹೋದ ತಕ್ಷಣ ಸುಪ್ರೀಂ ಕೋರ್ಟ್ ಕಟು ಶಬ್ದಗಳಲ್ಲಿ ಅವ್ರನ್ನ ಟೀಕೆ ಮಾಡಿ ಆಚೆ ಹಾಕಿತ್ತು. ಯಾವ ವಿಚಾರದಲ್ಲಿ? ನಿಮ್ಮ ರಾಜಕೀಯ ಆಟಗಳೇನಾದರೂ ಇದ್ದರೆ, ಪೊಲಿಟಿಕಲ್ ಗೇಮ್ಸ್ ಏನಾದರೂ ಇದ್ದರೆ, ನಿಮ್ಮ ಪೊಲಿಟಿಕಲ್ ಆಟಗಳಿಗೆ ಸುಪ್ರೀಂ ಕೋರ್ಟ್ ಆಟದ ಮೈದಾನ ಅಲ್ಲ, ಇದೇನಿದ್ರು ಆಚೆ ಇಟ್ಕೊಳ್ಳಿ ನೀವು ಅಂಥೇಳಿ. ಅಷ್ಟರ ಮಟ್ಟಿಗೆ ಅದು EDಗೋ ಅಥವಾ ಸ್ವಾಯತ್ತ ಸಂಸ್ಥೆಗಳಿಗೂ ಒಂದು ಎಚ್ಚರಿಕೆ ಅಂತ ಇತ್ತು. ನೀವು ಮುಡಾ ಕೇಸ್ ಬಂದರೂ ಇದ್ದೇನೆ, ತೇಜಸ್ವಿ ಸೂರ್ಯನ ಮೇಲೆ ರಾಜ್ಯದ ಕಾಂಗ್ರೆಸ್ ಪಕ್ಷ, ರಾಜ್ಯ ಸರ್ಕಾರ ಕೇಸ್ ಹಾಕಿದಾಗ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಿತ್ತು ಸುಪ್ರೀಂ ಕೋರ್ಟ್ ವಿತ್ 25 lakh rupees ಆಫ್ ಫೈನ್. ನೆನಪಿರಲಿ. ಅಂದರೆ ರಾಜಕೀಯ ಆಟಗಳನ್ನು, ನಿಮ್ಮ ರಾಜಕೀಯ ಮೇಲಾಟಗಳನ್ನು ಯತ್ನಾಳ್ಗಾದರೂ ಅದೇ ನ್ಯಾಯನೇ, ತೇಜಸ್ವಿ ಸೂರ್ಯನ್ಗಾದರೂ ಅದೇ ನ್ಯಾಯನೇ, ಈ ಸರ್ಕಾರಕ್ಕಾದ್ರೂ ಅದೇ ನ್ಯಾಯನೇ ಅಂತ ಹೇಳಿ, ಈ ಆಟಕ್ಕೆ ನಮ್ಮದು ವೇದಿಕೆ ಮಾಡ್ಕೋಬೇಡಿ ನೀವು ಅಂಥೇಳಿ. ಇದು ಭಾಗ 1. ಇಲ್ಲಿ ಸಂವಿಧಾನದ 75ನೇ ವಿಧಿ ಅಡಿಯಲ್ಲಿ ಕ್ರಿಮಿನಲ್ ಮಸೂದೆ ಅಡಕ ಆಗುತ್ತೆ. ಇಲ್ಲಿ ಬರ್ತಿರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ಇದೀಗ ಕೇಂದ್ರದಲ್ಲಿ ಆಡಳಿತಾರೂಢ BJP ಪಕ್ಷ ಯಾವೆಲ್ಲ ಪ್ರತಿಪಕ್ಷಗಳ ಒಂದು ನಾಯಕರುಗಳು ಅಥವಾ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಇದ್ದು ಮುಖ್ಯಮಂತ್ರಿಯಾಗಿದ್ದು, ಅಲ್ಲಿ ಯಾರು ಸಚಿವರಿದ್ದರು ಅಂಥವರು ಕೆಲವರು ಜೈಲಲ್ಲಿದ್ದರೂ ಅಧಿಕಾರ ಮಾಡಿಬಿಟ್ರು. ಫಾರ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದುಕೊಂಡು 6 ತಿಂಗಳ ಕಾಲ ಜೈಲಿಂದನೇ ಫೈಲ್ಗೆ ಸೈನ್ ಹಾಕ್ಕೊಂಡು ಕೆಲಸವನ್ನು ಮಾಡಿಬಿಟ್ರು. 30 ದಿನ ದಾಟಿಬಿಟ್ರೆ ಮಿನಿಸ್ಟರ್ಗಿರಿಂದ ಕಿತ್ತಾಕ್ಬಿಡೋಣ ಅವ್ರನ್ನ ಪ್ಲಾನ್ ಮಾಡ್ಕೊಂಡ್ರಾ? ವಿ ಡೋಂಟ್ ನೋ. ಅಟ್ ದ ಸೇಮ್ ಟೈಮ್ ದಿ ಅದರ್ ಸೈಡ್ ಆಫ್ ದಿ ಸ್ಟೋರಿ, ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾ ಇದ್ದೀವಿ ನಾವು. ಲೋಕಸಭೆ ಕ್ಲೀನಾಗಿರಬಾರ್ದಾ? ವಿಧಾನಸಭೆಗಳು ಸ್ವಚ್ಛವಾಗಿರಬಾರ್ದಾ? ಕ್ರಿಮಿನಲ್ಗಳಿಂದ ತುಂಬಿ ತುಳುಕಬೇಕಾ? ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ, ಪರಿಷತ್ತು ತುಂಬಿ ತುಳುಕಬೇಕಾ? ಸೀರಿಯಸ್ ಕ್ರಿಮಿನಲ್ ಚಾರ್ಜಸ್, ಯಾವುದೋ ಅತ್ಯಾಚಾರ, ಯಾವುದೋ ಮರ್ಡರ್, ಯಾವುದೋ ಹಾಫ್ ಮರ್ಡರ್, ಯಾವುದೋ ಕಿಡ್ನ್ಯಾಪ್, ಇಂಥ ಕೇಸ್ಗಳಲ್ಲಿ ಇರ್ತಕ್ಕಂಥವರು 5 ವರ್ಷಗಳಿಗೂ ಮಿಗಿಲಾಗಿ ಶಿಕ್ಷೆ ಅನುಭವಿಸಬಹುದಾದಂಥ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು 30 ದಿನ ಜೈಲೊಳಗಡೆ ಇದ್ದರೆ ಸಾಕು, ಅಂಥವ್ರನ್ನ ಆಚೆ ಹಾಕಿಬಿಡಿ. ನ್ಯಾಯಾಂಗ ಬಂಧನವೋ, ಪೊಲೀಸರ ಕಸ್ಟಡಿನೋ, ಇನ್ನೊಂದು ಮತ್ತೊಂದು ಏನಾದರೂ ಆಗಿರಲಿ, ಆಚೆ ಹಾಕಿಬಿಡಿ ಅಂತ ಹೇಳಿದಾಗ ಇದನ್ನು ಕೇಂದ್ರದ ಸರ್ಕಾರ ವೆಪನ್ ಆಗಿ ಬಳಸ್ತಾ ಇದೆಯಾ, ಅಥವಾ ನಿಜವಾಗಿಯೂ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಇವುಗಳ ಒಂದರಿತ ಸ್ವಚ್ಛತಾ ಕಾರ್ಯವನ್ನು ಇದು ಮಾಡ್ತಾ ಇದೆಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಗೌಡ್ರು ಇದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ರಘು ದೊಡ್ಡರಿ ಇದ್ದಾರೆ, ಸ್ವಾಗತ ರಘು ಈ ಡಿಬೇಟ್ಗೆ. ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಎಣಿಗಿ ಸರ್ ಇದ್ದಾರೆ, ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು. ಸಂಕೇತ್ ಎಣಿಗಿ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ಇಡೀ ವಿಚಾರದಲ್ಲಿ ನಾನು ಮೊಟ್ಟ ಮೊದಲಿಗೆ ಯದುವರಿಂದ ಶುರು ಮಾಡಿಬಿಡ್ತೀನಿ. ಈ ಬಿಲ್ ಸಾಕಷ್ಟು ಪರ ವಿರೋಧ. ಇದರಲ್ಲಿ ಪರ ಆಬ್ವಿಯಸ್ಲಿ ನಿಮ್ಮ ಪಾರ್ಟಿ ಕಡೆಯಿಂದ ಪರ ಇದ್ದೇ ಇರ್ತಾರೆ, ಅಥವಾ ನಿಮ್ಮ ಕೂಟದ ಕಡೆಯಿಂದ ಪರ ಇದ್ದೇ ಇರ್ತಾರೆ. ವಿರೋಧ ಅಂತ ಬಂದಾಗ ಅಮಿತ್ ಶಾ ಅವರ ಮೇಲೆ ಕಾಗದದ ಮಿಸೈಲ್ಗಳು ಹಾರಿ ಬಂದವು ಇವತ್ತಿಗೆ. ಈ ಮಸೂದೆ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳನ್ನು ಹಣಿಯುವುದಕ್ಕೆ ಅಂತಲೇ ಮಾಡಿರ್ತಕ್ಕಂಥ ಮಸೂದೆ ಇದು. ಇದರಲ್ಲಿ ತೆಲಂಗಾಣದ MP ಮಲ್ಲು ರವಿ ಒಂದು ಮಾತು ಹೇಳಿದ್ರು. ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಮಾತು, ಇದು ಅನ್ಕಾನ್ಸ್ಟಿಟ್ಯೂಷನಲ್, ಇದು ಅಸಂವಿಧಾನಿಕವಾಗಿರ್ತಕ್ಕಂಥ ಕೆಲಸ ಇದು. ಇದರಲ್ಲಿ ಅಕ್ಯೂಸ್ಡ್ ಮತ್ತು ಇನ್ನೊಂದು ಕಡೆಯಲ್ಲಿ ಅಂದರೆ ಆರೋಪಿತ ಹಾಗೂ ಅಪರಾಧಿ, ಇವೆರಡರ ನಡುವೆ ಕನ್ವಿಕ್ಟೆಡ್, ಅಕ್ಯೂಸ್ಡ್ ಮತ್ತು ಕನ್ವಿಕ್ಟೆಡ್ ನಡುವಿನ ಅಕ್ಷರಗಳನ್ನು ಇದು ಬ್ಲರ್ ಮಾಡುತ್ತೆ, ಬ್ಲರ್ ಮಾಡಿ ಹಾಕ್ಬಿಡುತ್ತೆ. ಇದು ಅಕ್ಯೂಸ್ಡೇ
ಕನ್ವಿಕ್ಟೆಡ್ ಅಕ್ಯೂಸ್ಡ್ ಅಂತ ಹೇಳಿ ಕೇಸ್ ಆಗಿಲ್ಲ, ತೀರ್ಮಾನ. ಯಾವ ರಾಜಕೀಯ ದೋಷದಿಂದ ಕೇಸ್ ಹಾಕ್ತಾನಪ್ಪ? ಒಂದು ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತಾನೆ, ಇವನ ಮೇಲೆ ಹಣ ಇತ್ತು, ಲೂಟಿ ಮಾಡ್ತಾ ಇದ್ದ, ಇವನು ಹೊಡೆದ, ಗುಂಪು ಕಟ್ಕೊಂಡು ಬಂದು ಹಲ್ಲೆ ಮಾಡ್ದ, ರೌಡಿಸಮ್ ಮಾಡ್ದ, ಮುಗಿದೋಯ್ತು. 30 ದಿನ ಇಟ್ಬಿಟ್ರು ಏನೋ ಕಾರಣಗಳಿಗೆ, ಮುಗೀತಾ? ಅವ್ನ ಕೆರಿಯರ್ ಮುಗಿದೋಯ್ತಾ? ಈ ಕೆಲಸನ ನೀವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀರಿ ಅಂತ ಆರೋಪ. ಖಂಡಿತವಾಗ್ಲಲ್ಲ ಸರ್, ಇದೊಂದು ಕ್ಲೀನಿಂಗ್ ಪ್ರೋಸೆಸ್. ತಾವೇ ಹೇಳ್ದಂಗೆ ಅದಲ್ಲಿ ಪೊಲಿಟಿಕಲ್ ಸಿಸ್ಟಮ್ಸ್ ನಲ್ಲಿ ನಮ್ಮ ಇರುವಂತ ಕಾನೂನಿನ ಅಡಿಯಲ್ಲಿ ಆಗ್ಬೋದು, ಸಂವಿಧಾನದ ಅಡಿಯಲ್ಲಿ ಆಗ್ಬೋದು, ಯಾವ್ದಾದ್ರು ಕ್ಲೀನಿಂಗ್ ಪ್ರೋಸೆಸ್ ಅಂತ ಆಗುತ್ತೋ ಆ ಕ್ಲೀನಿಂಗ್ ಪ್ರೋಸೆಸ್ಗೆ ಒಂದು ಸ್ವಾಗತಾರ್ಹ ಆಗಿರುತ್ತೆ. ಆದ್ರೆ ಪ್ರತಿಪಕ್ಷಗಳಿಗೆ ಇದೊಂದು ಚರ್ಚಾ ವಿಷಯನೂ ಆಗ್ಬಹುದಾಗಿತ್ತು, ಅವರ ಒಂದು ಸಲಹೆ ಸೂಚನೆಗಳನ್ನು ಕೊಡ್ಬೋದಾಗಿತ್ತು. ಆದ್ರೆ ಯಾವ ಸಲಹೆ ಸೂಚನೆ ಕೊಡ್ತೀರಾ ಈ ಸತಿ ಇದರಲ್ಲಿ ಸದನದಲ್ಲಿ ಯಾವುದೋ ಒಂದು ಇದೇ ಆಗಿಲ್ಲ ಸರ್, ಅದು ಚರ್ಚೆನೇ ಆಗಿಲ್ಲ. ನೀವು ಚರ್ಚೆ ಆಗ್ಬೇಕಲ್ವಾ? ಚರ್ಚೆ ಆಗ್ಬೇಕಾದಾಗ ಕೆಲವರು ಉದಾಹರಣೆಗಳು ಕೊಡ್ತಾರೆ. ನಿಮ್ದು ಅಮಿತ್ ಶಾ ಅವರೇ ಉದಾಹರಣೆ ಕೊಟ್ಟರು ಇವತ್ತು, ವೇಣುಗೋಪಾಲ್ ಅವರು. ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ರು, ಅವರು ನಾನು ಜುಲೈ 25 2010 ನನ್ನ ಮೇಲೆ ಆರೋಪ ಬಂದಿದ್ದಾಗ ನಾನು ಇಮಿಡಿಯೇಟ್ ಆಗಿ ರಿಸೈನ್ ಮಾಡಿದೆ. ದೆನ್ ಇಮಿಡಿಯೇಟ್ ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ಅದು ಇಲ್ಲ ಅವ್ರಿಗೆ, ಅದು ಇಲ್ಲ, ಅದು ಮೊದಲೇ ಗೊತ್ತಿರುವಂತದ್ದನ್ನೇ ನೈತಿಕ ಹೊಣೆಗಾರಿಕೆ ಅನ್ನೋದು. ನಾನು ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ಆಗಿ ನಾನು ರಿಸೈನ್ ಮಾಡಿದೆ ಅಂಟಿಲ್ my name was cleared in 2014. I didn't hold any responsible positions also ಅಂತ ಇದು ಹೇಳಿದ್ದಾರೆ. ಅಂದ್ರೆ ಯಾರು ಬಿಲ್ ನ ಮಂಡಿಸ್ತಾ ಇದ್ದಾರೋ ಅವ್ರದ್ದೊಂದು ಅವರೇ ಹಿನ್ನೆಲೆಯನ್ನು ಹೇಳ್ಬೇಕಾಗತ್ತೆ, ಸದನ ಕೇಳಬೇಕಾಗತ್ತೆ, ಇದ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರಿಗೆ ವೈ ಆರ್ ಯು ಫಿಯರಿಂಗ್? ಈಗ ಇದರಲ್ಲಿ ಆಗು ಹೋಗುಗಳು ಪ್ಲಸ್ ಅಂಡ್ ಮೈನ್ಸ್, ಪ್ರೋಸ್ ಅಂಡ್ ಕಾಯಿನ್ಸ್ ಹೇಳ್ಬೇಕಲ್ಲ ನೀವು. ಅದರಲ್ಲಿ ಬರೀ ಮಂದಿ ಯಾರು ಅಪರಾಧಿಗಳು ಆಗಿರ್ತಾರೋ ಅನ್ನೋದಕ್ಕೆ ಹೈಯೆಸ್ಟ್ ಪೊಸಿಷನ್ಸ್ ಅಂತ ಬಂದಿದ ತಕ್ಷಣ ವೈ ಆರ್ ಯು ಟೇಕನ್ ಅ ಬ್ಯಾಕ್? ವೈ ಆರ್ ಯು ಟೇಕನ್ ಅ ಬ್ಯಾಕ್? ನೀವು ಲೀಡರ್ ಆಫ್ ಆಪೋಸಿಷನ್ ಇರ್ಬೋದು, ಯಾರೇ ಇರ್ಬೋದು, ಇಂಡಿಯಾ ಒಕ್ಕೂಟದಲ್ಲಿ ಚರ್ಚೆ ಮಾಡಿ ಯಾವ್ದು ನ್ಯೂನತೆಗಳಿರುತ್ತೆ ಅದಕ್ಕೆ ಏನ್ ಸರಿ ಮಾಡಬಹುದು ಅನ್ನೋದನ್ನ ಪ್ರತಿಪಕ್ಷದ ಇದನ್ನ ತಗೊಳ್ಳುವಂತದ್ದು ವ್ಯವಧಾನನೂ ಕೂಡ ನಮ್ದಿದೆ. ಆದ್ರೆ ಚರ್ಚೆನೆ ಮಾಡಿದಿರಾ, ಯಾವ್ದನ್ನು ಇದನ್ನೇ ಮಾಡಿದ್ರೆ ಏಕಾಏಕಿ ಮಾಡೋ. ಯಾಕಂದ್ರೆ ಹಿಂದೆ ಒಂದ್ಸತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕಾಯ್ದೆಯನ್ನು ಪಾಪ ಅವ್ರ ಮುಂದೆನೆ ಆಗಿನ ಸಂಸತ್ ಸದಸ್ಯರಂತ ರಾಹುಲ್ ಗಾಂಧಿ ಅವರು ಎರ್ದಿ ಬಿಸಾಕಿದ್ರು. ಅಂದ್ರೆ ಯಾವ ರೀತಿಯಾದಂತ ದೇಶದ ಕಾನೂನು ಬಗ್ಗೆ ಮಾತಾಡ್ತಾ ಇರ್ಬೇಕಾದಾಗ ಅದೊಂದು ಎಕ್ಸಾಂಪಲ್ ಅಲ್ಲ ಸರ್, ಕ್ಲಾಸಿಕ್ ಎಕ್ಸಾಂಪಲ್. ನರೇಂದ್ರ ಮೋದಿ ಅವರು ಚುನಾವಣಾ ಭಾಷಣದಲ್ಲಿ ಮಾಡಿದಂಥ ಒಂದು ಮಾತು ತುಂಬಾ ಸುಸ್ಪಷ್ಟವಾಗಿ ನನಗೆ ನೆನಪಿದೆ. ಒಂದು ಮಾತು ಹೇಳಿದ್ರು, ನಾನು ಪಾರ್ಲಿಮೆಂಟ್ ಪ್ರವೇಶ ಮಾಡಿ ಅಧಿಕಾರವನ್ನು ಹಿಡಿದ್ರೆ ಆ ಕ್ಷಣದಿಂದ ಒಂದು ರೂಲ್ ಮಾಡ್ತೀನಿ, ನಾನು ಪಾರ್ಲಿಮೆಂಟನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ನನ್ನ ಪಾರ್ಟಿಯಲ್ಲಿದ್ದರೂ ಇದೇ ನ್ಯಾಯ, ನಂದು ಬೇರೆ ಪಾರ್ಟಿಯಲ್ಲಿದ್ದರೂ ಇದೇ ನ್ಯಾಯ. ಯಾರದ್ದೇ ಕ್ರಿಮಿನಲ್ ಕೇಸ್ಗಳಿರಲಿ ಅಂಥ ವ್ಯಕ್ತಿಗಳಿಗೆ 1 ವರ್ಷ ಟೈಮ್ ಕೊಡ್ತೀನಿ, ನಾನು ಸುಪ್ರೀಂ ಕೋರ್ಟ್ಗೆ ಹೇಳಿಬಿಡ್ತೀನಿ. ಅವರು ಅವ್ರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಚಾರ್ಜಸ್ಸನ್ನು ಬಗೆಹರಿಸ್ಕೊಂಡು ಬಂದರೆ ಪಾರ್ಲಿಮೆಂಟ್ ಒಳಗಡೆ ಪ್ರವೇಶ. ಕಾಂಗ್ರೆಸ್ ಆದರೂ ಇದೇ ಕತೆ, BJP ಆದರೂ ಇದೇ ಕತೆ. ಒಂದು ವೇಳೆ ಬರದೇ ಇದ್ದರೆ ಅವ್ರ ಚಾರ್ಜಸ್ ಹಾಗೆ ಉಳ್ಕೊಂಡ್ಬಿಟ್ರೆ ಪಾರ್ಲಿಮೆಂಟ್ ಒಳಗಡೆ ಅವ್ರು ನಾನು ಸೇರಿಸಲ್ಲ. ಇದಾಯಿತು. ಇದಾದ ಮೇಲೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಈ ಸಂಸ್ಥೆ ಚುನಾವಣೆಗೆ ಸಲ್ಲಿಸಿರುವ ಅಫಿಡವಿಟ್ಗಳ ಆಧಾರದಲ್ಲಿ ಕ್ಯಾಂಡಿಡೇಟ್ಗಳು ಕೊಟ್ಟಿರಬಹುದಾದ ಅಫಿಡವಿಟ್ಗಳನ್ನು ಪರಿಶೀಲಿಸಿ ಒಂದು ಡೇಟಾ ಕೊಟ್ಟಿದೆ. ಇಲ್ಲಿ ಇದು ಡೇಟಾ ಏನು ಹೇಳುತ್ತೆ ಅಂದರೆ 385 MP-ಗಳಲ್ಲಿ, ನಾನು ರಾಜ್ಯಸಭೆ ಲೋಕಸಭೆ ಸೇರಿಸಿ ಮಿಕ್ಸ್ ಮಾಡಿ ಇಲ್ಲಿ ಹೇಳ್ತಾ ಇದ್ದೀನಿ, 139 MP-ಗಳು BJPಯಲ್ಲಿ ಕ್ರಿಮಿನಲ್ ಆರೋಪಿತರಿದ್ದಾರೆ. ಇಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅಂತ. ಎಷ್ಟು ಜನದ ಮೇಲೆ? 139 BJPಯ MP-ಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಸೀರಿಯಸ್ ಕ್ರಿಮಿನಲ್ ಅಫೆನ್ಸು ಎಷ್ಟು ಜನಗಳ ಮೇಲೆ ಇದೆ ಅಂತ ಹೇಳಿದ್ರೆ 98 MP-ಗಳ ಮೇಲಿದೆ. ಇದೇ BJPಯಲ್ಲಿ. ಕಾಂಗ್ರೆಸ್ ಮೇಲೆ ಇಲ್ವಾ? ಇದೆ. ಕಾಂಗ್ರೆಸ್ ಮೇಲೆ 43 ಜನರ ಮೇಲೆ, 81 MP-ಗಳ ಪೈಕಿ 43 ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಇನ್ನೊಂದು ಕಡೆ ಸೀರಿಯಸ್ ಚಾರ್ಜಸ್ ಕಾಂಗ್ರೆಸ್ನಲ್ಲಿ 26 ಜನರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ಗಳಿವೆ. ಅದು ನೀವು ರೇಪ್ ಅಂತಾರು ಸೇರಿಸ್ಕೊಳ್ಳಿ, ಮರ್ಡರ್ ಕೇಸ್ ಅಂತಾರು ಸೇರಿಸ್ಕೊಳ್ಳಿ, ಆರೋಪಗಳು ಇವೆ. ಆದಮೇಲೆ ತೃಣಮೂಲ ಕಾಂಗ್ರೆಸ್ಸಲ್ಲಿ 14 ಜನ ಮೇಲಿದೆ ಔಟ್ ಆಫ್ 36. ಹೀಗಿದ್ದಾಗ ಬೀಟ್ BJP, ಬೀಟ್ ಕಾಂಗ್ರೆಸ್, ಬೀಟ್ ತೃಣಮೂಲ ಕಾಂಗ್ರೆಸ್ ಇಂಥವ್ರ ಮೇಲೆ ನರೇಂದ್ರ ಮೋದಿ ಅವರು 11ನೇ ವರ್ಷ ಆಯಿತು. ಯಾಕೆ ಇಲ್ಲಿವದು ಕ್ರಮ ಜರುಗಿಸಲಿಲ್ಲ? ಸ್ವಚ್ಛತಾ ಕಾರ್ಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಪಾರ್ಲಿಮೆಂಟ್ ನೀಟಾಗಿರಬೇಕು, ವಿಧಾನಸೌಧ ನೀಟಾಗಿರಬೇಕು. ಈ ಗುರಿ ಇದ್ದಿದ್ದರೆ ಯಾಕೆ ಮಾಡಲಿಲ್ಲ ಈ ಕೆಲಸವನ್ನ? ಸರ್ ನೀವು ಹೇಳಿದ್ ಸರಿ, ಆದರೆ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಸರ್. ಅದರಲ್ಲಿ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಂದಾಗ ಅಂಡ್ ಇಟ್ ಹಸ್ ಬಿನ್ ಇಂಟ್ರೊಡ್ಯೂಸ್ ಇನ್ ಅಪ್ರೋಪ್ರಿಯೇಟ್ ಟೈಮ್ ಅಂತ. ಈಗ ರೀಸೆಂಟ್ ಉದಾಹರಣೆಗಳು ತಗೊಂಡಾಗ ನಾವು ಆಮ್ ಆದ್ಮಿ ಅವ್ರದ್ದು ಕೇಜ್ರಿವಾಲ್ದೇ ತಗೊಂಡಿದ್ದಂಥದ್ದು ವಿತ್ ಸೀರಿಯಸ್ ಅಲಿಗೇಷನ್ಸ್ ಈ ವಾಸ್ ಸ್ಟೇಯಿಂಗ್ ಅಟ್ ಅಂತ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಬೇರೆ ಬೇರೆ ನಿಬಂಧನೆಗಳು ಇದು ಮಾಡಿದಾಗ ಅವರು ಬೇರೆ ಆಲ್ಟರ್ನೇಟಿವ್ ಅಂತ ಮಾಡಿದಂಥದ್ದು. ಸೊ ಸಮಥಿಂಗ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಹಿಸ್ ಓನ್ ಹೌಸ್ ಅಂತಂದಾಗ ನಮ್ದು ಆ ತರ ಚಾರ್ಜಸ್ ಇದ್ರೂ ಕೂಡ ದಟ್ ಹ್ಯಾಸ್ ಟು ಕಮ್ ಅಲ್ವಾ? ಮೀನ್ಸ್ ಇನ್ಸ್ಟೆಡ್ ಆ ತರ ಇದ್ರೂ ಕೂಡ ಗುರುತರವಾದ ಆಪಾದನೆ ಇದ್ರೂ ಕೂಡ ಅದನ್ನ ಕ್ಲೀನಲೈಸ್ ಮಾಡುವಂತ ಪ್ರೋಸೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕಲ್ಲ. ವಿ ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತದಲ್ಲಿ. ಇದು ಸ್ಟಾರ್ಟ್ ಮಾಡಿದಾಗ ಇಟ್ ವಿಲ್ ನಾಟ್ ಅಪ್ಲೈ ಓನ್ಲಿ ಯಾರಿಗೂ ಬೇರೆ
ಇದು ವಿಪಕ್ಷಗಳಿಗೆ ಮಾತ್ರ ಅಪ್ಲೈ ಆಗುವಂತದ್ದಲ್ಲ, ನಮ್ಮ ಪಕ್ಷಕ್ಕೂ ಅಪ್ಲೈ ಆಗುತ್ತೆ, ಇದಾಗುತ್ತೆ. ಅದು ಆ ಕ್ಲೀನಿಂಗ್ ಪ್ರೋಸೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡಿದ ಸ್ವಾಗತ ಮಾಡ್ಬೇಕಲ್ಲ ಸರ್ ಅದನ್ನ. ಏನ್ ನಿಮ್ಮ ಆತಂಕ ಏನ್ ರಘು? ಯಾಕೆ ಕಿರ್ಚಾಡ್ತಾ ಇದ್ರಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ? ನಿಮ್ ಕಡೆಯವರೆಲ್ಲ ಜೋರ ಕಿರ್ಚಾಡ್ತಾ ಇದ್ರಲ್ಲ. ನೋಡಿ, ನಾವು ಬಿಜೆಪಿಯ ಏನು ಕಾಯ್ದೆಯನ್ನ ಯಾಕೆ ತರ್ತಿದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಕಳೆದ 11 ವರ್ಷಗಳಿಂದ ಅವರು ನಡೆದುಕೊಂಡು ಬಂದಿರತಕ್ಕಂತ ಅವರು ತಂದಿರತಕ್ಕಂತ ಕಾನೂನಿನ ಅಡಿಯಲ್ಲಿ ಅವರು ಮೆಜಾರಿಟಿ ಕಾನೂನುಗಳನ್ನ ತಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದವರನ್ನ ಎದುರಿಸಲೇ ತಂದಿರತಕ್ಕಂತ ಕಾನೂನುಗಳು ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ನಾವು PMLA ಆಕ್ಟ್ ನಲ್ಲಿ ಬಿಫೋರ್ 2014 ಇದ್ದು ಈಗೇನಿದೆ ಅದ್ರಲ್ಲಿ ಅರ್ಧನೂ ಇರ್ಲಿಲ್ಲ. ಎಂಟೈರ್ ಇಲ್ಲಿವರೆಗೂ 5800 ಕೇಸ್ಗಳೇನು ರಿಜಿಸ್ಟರ್ ಆಗಿದೆ. 95% ಕೇಸು ಬಿಜೆಪಿ ಮೇಲೆ ಇದೆ. ಬಿಜೆಪಿ 95% ಬಿಜೆಪಿ ಹತ್ರ ಮೇಲಿದೆ. ಅದು ಸಕ್ಸಸ್ ರೇಟ್ ಎಷ್ಟು, ಕನ್ವಿಕ್ಟ್ ರೇಟ್ ಎಷ್ಟು? 1%. ಎಂಟೈರ್ ಇದರಲ್ಲಿ 36 ಜನ ಏನು ಕೇಸನ್ನ FIR ಆಗಿರೋದ್ರ ಮೇಲೆ ಕೇವಲ ಕನ್ವಿಕ್ಟ್ ಆಗಿದ್ದು 3 ಜನದ ಮೇಲೆ, ಸರಿ 35 ಮೆಂಬರ್ಸ್ ಮೇಲೆ. ಅಂದ್ರೆ ನಾಟ್ ಇವನ್ 1% ನೀವು ಕನ್ವಿಕ್ಟ್ ರೇಟ್ ಅನ್ನು ಇಟ್ಕೊಂಡು ಸೊ ನೀವು ಈ ಆಕ್ಟನ್ನ ತಂದಿದ್ದೀರಿ ಅಂತ ಹೇಳಿದ್ರೆ ಕೇವಲ ವಿರೋಧ ಪಕ್ಷದವ್ರನ್ನ ಎದುರಿಸ್ಕೊಂಡು ನಡ್ತಾ ಇರೋದು. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಏನು ಅಂತಾರೆ, ನೀವು ಯಾಕೆ ಎದುರಿಸ್ತಾ ಇದ್ದೀರಿ? ಎಲ್ಲಿ ನೀವು ಚುನಾವಣೆಯನ್ನ ಗೆದ್ದು ಚುನಾವಣೆಯನ್ನ ನೇರವಾಗಿ ಗೆಲ್ಲಕ್ ಆಗ್ಲಿಲ್ಲ ಅಂದ್ರೆ ನೀವು ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿದ್ರೆ ಸರಿಸುಮಾರು 430 MLA ED IT CBI ಕೇಸ್ ಇರ್ತಕ್ಕಂಥವ್ರು ಬಿಜೆಪಿ ಜಾಯ್ನ್ ಆಗಿದ್ದಾರೆ. ಕಳೆದ 10 ವರ್ಷದಲ್ಲಿ ಬಿಜೆಪಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ಸರಿಸುಮಾರು 34 ಲೀಡರ್ಗಳು ಇನ್ಕ್ಲೂಡಿಂಗ್ ಸೀನಿಯರ್ ಏನು ನಮ್ಮ ಅಸ್ಸಾಂನ ಮುಖ್ಯಮಂತ್ರಿಗಳೇನಿದ್ದಾರೆ ಅವರನ್ನು ಒಳಗೊಂಡಂತೆ ವಾಷಿಂಗ್ ಮಷಿನ್ ನಿರ್ಮಾಣ ಆಗಿದೆಯಲ್ಲ ಅದೇ ರೀತಿ ಅವರೆಲ್ಲ PMLA ಕೇಸಲ್ಲಿ ಅಥವಾ ED IT ಕೇಸ್ಗಳಲ್ಲಿ ಅವ್ರಿಗೆ ಇದು ಇದಾದ್ಮೇಲೆ ರೇಡ್ ಆದ್ಮೇಲೆ ಬಿಜೆಪಿಗೆ ಹೋದಂತ ಕೇಸ್ ಕಂಪ್ಲೀಟ್ ಆಗಿದೆ. ಅಂದ್ರೆ ನಾವೇ ನಮ್ಮ ಆತಂಕ ಏನು ಅಂತಂದ್ರೆ ನೀವೇ ಒಂದು ಹೇಳಿದ್ರಿ, ನೀವು ಅದ್ಭುತವಾಗಿ ಹೇಳಿದ್ರಿ. ನೀವು ಏನಿದೆ ಈ ಆರೋಪಿ ಮತ್ತೆ ಆರೋಪ ಅಪರಾಧಿ ಮತ್ತೆ ಆರೋಪಿ ಈಗ ನಡುವೆ ವ್ಯತ್ಯಾಸನೇ ಇಲ್ಲ. ಈಗೇನು ಅಂತಂದ್ರೆ 60 ಡೇಸ್ ಟೈಮ್ ಇದೆ. ಅಂದ್ರೆ ಯಾವುದೇ ಒಂದು ಬೇಸ್ ನಾರ್ಮಲ್ ಕೇಸ್ಗೆ 60 ಡೇಸ್ ಇದೆ, ಇನ್ನೊಂದು ಸಿವಿಯರ್ ಹೀನಿಯಸ್ ಕೇಸ್ಗೆ 90 ಡೇಸ್ ಇದೆ. ಅಂದ್ರೆ ಯಾರೋ ಒಬ್ರು, ಈಗ ನನ್ನೊಬ್ಬನ ಬಗ್ಗೆ ಮಾತಾಡ್ತಿಲ್ಲ, ಯಾರೋ ಒಬ್ರು ಯಾವ್ದೋ ಒಂದು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕೋದ್ರು ಅಂತಂದ್ರೆ ಅವ್ನಿಗೆ 30 ಡೇಸ್ ಬೇಲ್ ಸಿಗ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ಈ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಆಸ್ ಎನ್ MLA or MP. ನಾನು ಹೇಳ್ತಿರೋದು ಈ ಆತಂಕ ಯಾವಾಗ ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಆಗದ್ರೆ ಹೇಗೆ. ಸೊ ನೀವು ಮಾಡ್ಬೇಕಾಗಿರೋದೇನು ಅಂತಂದ್ರೆ ಕೋರ್ಟ್ ಆ ಕೇಸನ್ನ ಒಂದು ಏನು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನ ಕೇಸನ್ನ ಚಾರ್ಜ್ ಶೀಟ್ ಆಗಿ ಅದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಓಕೆ, ಫ್ರೇಮ್ ಆಗ್ಬೇಕು. ಆ ಕೇಸನ್ನ ಫ್ರೇಮ್ ಆದ್ಮೇಲೆ ತಗೊಳ್ಳಿ, then it makes sense. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೇನೆ. ಸಂಕೇತಣಿಗೆ ಸರಿಂದ ನಾನು ಚರ್ಚೆ ಮುಂದುವರಿಸ್ತೇನೆ. ಬಹಳಷ್ಟು ಪ್ರಶ್ನೆಗಳಿದೆ. ಒಂದು ಪ್ಯಾರಲಲ್ ಜುಡಿಷಿಯರಿ ಸಿಸ್ಟಮ್ ಆಗಿ ನ್ಯಾಯಾಂಗ ವ್ಯವಸ್ಥೆಗೆ ಪರ್ಯಾಯವಾಗಿ ಕೇಂದ್ರ ಸರ್ಕಾರದ ಈ ಮಸೂದೆ ಇರಬಹುದಾ? ಅಪರಾಧಿ ಮತ್ತು ಆರೋಪಿ ನಡುವಿನ ಅಂತರವನ್ನ, ಗೆರೆಯನ್ನ, ಬ್ಯಾರಿಕೇಡನ್ನೇ ಕಿತ್ತಾಕ್ಬಿಟ್ಟಿದೆಯಾ? ಇದು ರಾಜಕೀಯವಾಗಿ ದುರ್ಬಳಕೆ ಆಗಬಲ್ಲದ, ಆಗೋದಿಲ್ವಾ? ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ನಾನು ಇಲ್ಲಿ ಪಾಯಿಂಟ್ ಇರೋದು ಕನ್ವಿಕ್ಟೆಡ್ ಮತ್ತು ಅಕ್ಯೂಸ್ಡ್ ನಡುವಿನ ಅಂತರವನ್ನು ಇದು ಕಡಿಮೆ ಮಾಡಿಬಿಡುತ್ತಾ? ಒಬ್ಬ ಮನುಷ್ಯನನ್ನ ಯಾವುದೋ ಒಂದಷ್ಟು ಕ್ರಿಮಿನಲ್ ಆರೋಪಗಳ ಅಡಿಯಲ್ಲಿ 1 ತಿಂಗಳು ಅಥವಾ ಅರ್ಥಾತ್ 30 ದಿನ ಜೈಲಲ್ಲಿ ಇಡುವಲ್ಲಿ ಯಶಸ್ವಿ ಆಗಿಬಿಟ್ರೆ, ಅದು ಜುಡಿಷಿಯಲ್ ಕಸ್ಟಡಿ ಅಂತಿರೋ, ಏನು ಕಸ್ಟಡಿ ಅಂತಿರೋ, ವಿಚಾರಣೆ ಅಂತಿರೋ, ಬೇಲ್ ಸಿಕ್ಕಲಿಲ್ಲ ಅಂತಿರೋ, ಲೀಗಲ್ ಟರ್ಮ್ಸ್ ಏನಾನ ಇಟ್ಕೊಳ್ಳೋಣ ಸರ್, ಅಷ್ಟು ಮಾಡಿಬಿಟ್ರೆ ಪರ್ಪಸ್ ಸರ್ವ್ಡ್ ಅಂತ ಆಗಿಬಿಡುತ್ತಾ? ಆ ಆ್ಯಂಗಲಲ್ಲಿ ನಾನು ಇದನ್ನು ನೋಡಬೇಕಾ? ಅಥವಾ ಇಲ್ಲ ಇಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ MPಗಳನ್ನೋ MLAಗಳನ್ನೋ CMನೋ ಅಥವಾ ಪ್ರಧಾನಮಂತ್ರಿಯನ್ನು ಯಾಕೆ ಇಟ್ಕೋಬೇಕು ಪವಿತ್ರವಾಗಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ, ವಿಧಾನಸೌಧದಲ್ಲಿ ಅಂತೇಳಿ ಆ ಕಾಳಜಿದಲ್ಲಿ ಇದೆಯಾ ಅಂತ ನೋಡಿ. ಈ ಪ್ರಾವಿಷನ್ ನಲ್ಲಿ ಹೇಳಿರೋದು ಸೆಕ್ಷನ್ 2 ಮತ್ತು ಸೆಕ್ಷನ್ 3 ಮತ್ತು 4 ಯಾವ್ದನ್ನ ಪ್ರಾವಿಷನ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದಾರಲ್ಲ, ಅದ್ರಲ್ಲಿ ಹೇಳ್ತಾ ಇರೋದು ಏನಂದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಪ್ರೀ ಟ್ರಯಲ್ ಅರೆಸ್ಟ್ ಅಂಡ್ ಪೋಸ್ಟ್ ಕನ್ವಿಕ್ಷನ್ ಅರೆಸ್ಟ್. ಇದು ಮೊದಲೇದು. ಓಕೆ, ಪ್ರೀ ಟ್ರಯಲ್ ಅರೆಸ್ಟ್ ಅಂತಂದ್ರೆ ಇಟ್ ಇಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ಇನ್ನು ಇನ್ವೆಸ್ಟಿಗೇಷನ್ ಪ್ರಥಮ ವರ್ತಮಾನ ವರದಿ ಆಧಾರದ ಮೇಲೆ ಅರೆಸ್ಟ್ ಆಗುವಂತದ್ದು. ಪ್ರಥಮ ವರ್ತಮಾನ ವರದಿ ಆದ ನಂತರ, ತನಿಖೆ ಆದ ನಂತರ ಎಷ್ಟೋ ಕೇಸ್ಗಳಲ್ಲಿ ರಿಪೋರ್ಟ್ ಫೈಲ್ ಮಾಡಿದ್ದು ಉಂಟು, ಕನ್ವಿಕ್ಷನ್ ಆಗಿಲ್ಲ, ಅಕ್ವಿಟಲ್ ಆಗಿದ್ದು ಉಂಟು. ಹಾಗಾದಾಗ ಈ ಎಷ್ಟೋ ಕೇಸ್ಗಳಲ್ಲಿ ಅಕ್ವಿಟಲ್ ಆದ್ರೂ ಕೂಡ ಅವ್ರು ನಿರಪರಾಧಿ ಅಂತ ಸಾಬೀತಾದ್ರೂ ಕೂಡ ಅವ್ರಿಗೆ ಅರೆಸ್ಟ್ ಆಗಿಬಿಟ್ಟಿರ್ತದೆ. ಅರೆಸ್ಟ್ ಆಗಿರೋ ಒಂದೇ ಒಂದು ಕಾರಣದಿಂದ ಅವರು ಎಲ್ಲ ಪದವಿಗಳನ್ನ ಕಳ್ಕೋಬೇಕಾಗ್ತದೆ. ಇದು ಒಂದು. ಅವ್ರದ್ದು ತಪ್ಪಿಲ್ಲ ಅಂತ ಕೋರ್ಟ್ ನಿಂದ ಸಾಬೀತಾದ್ರೂ ಕೂಡ, ಕೋರ್ಟಿನ ಮುದ್ರೆ ಸೀಲ್ ಆಫ್ ಅಪ್ರೂವಲ್ ಬಂದ್ರೂ ಕೂಡ ಅವ್ರಿಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನೋದು ಒಂದು. ದಿಸ್ ಇಸ್ ಒನ್ ಥಿಂಗ್. ಮತ್ತೆ ಎರಡನೇದ್ದು,
if you look at the provisions and the gravity of the offense which is being alleged, for any other law for the time being in force ಅಂತ ಹೇಳ್ತಾರೆ. It could be IPC provisions, it could be PMLA Act, it could be PC Act, Prevention of Corruption Act, it could be Income Tax Act, or it could be any law for the time being in force. So most of the agencies, since are in the hands of the central government, ಎಸ್ there are so many instances wherein the arrests have been made. ಸಾಕಷ್ಟು ಉದಾಹರಣೆಗಳನ್ನು ನಿದರ್ಶನಗಳು ಈಗಾಗಲೇ ಇದಾವೆ. ಹಾಗಿದ್ದಾಗ ಈ ಅಪೋಸಿಷನ್ ಗೆ ನಿದ್ದೆ ಕೆಟ್ಟಿರೋದು ಏನಕ್ಕೆ ಅಂತಂದ್ರೆ, ಇಫ್ ಯು ಲುಕ್ ಅಟ್ ದಿ ಸರ್ಕಮ್ಸ್ಟಾನ್ಸಸ್ ಆರ್ ದಿ ಇಲಿಸ್ಟ್ರೇಷನ್ಸ್, ಒಂದು ಅರವಿಂದ್ ಕೇಜ್ರಿವಾಲ್ ಅವ್ರದ್ದಾಗಿತ್ತು ಉದಾಹರಣೆ ಇದೆ. ಜಯಲಲಿತಾ ಅವ್ರ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಪ್ರೀ ಟ್ರಯಲ್ ಅರೆಸ್ಟ್, ಜಯಲಲಿತಾ ಅವ್ರದ್ದು ಕೋರ್ಟ್ ಕನ್ವಿಕ್ಷನ್ ಅರೆಸ್ಟ್. ದರ್ ಇಸ್ ಅ ಡಿಫರೆನ್ಸ್. ಅದೇ ರೀತಿ ಸೆಂಥಿಲ್ ಬಾಲಾಜಿ ಪ್ರೀ ಟ್ರಯಲ್ ಅರೆಸ್ಟ್, ಪಾರ್ಥ ಚಟರ್ಜಿ ತೃಣಮೂಲ್ ಕಾಂಗ್ರೆಸ್ ನವರದು ಪ್ರೀ ಟ್ರಯಲ್ ಅರೆಸ್ಟ್, ನವಾಬ್ ಮಲಿಕ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಎನ್ಸಿಪಿ ದವ್ರದ್ದು ಪ್ರೀ ಟ್ರಯಲ್ ಅರೆಸ್ಟ್, ಅನಿಲ್ ದೇಶ್ಮುಖ್ ಅವ್ರದ್ದು ಎನ್ಸಿಪಿ ಅವ್ರದ್ದು ಪ್ರೀ ಟ್ರಯಲ್ ಅರೆಸ್ಟ್. ಹೀಗೆ ಲಿಸ್ಟ್ ಗೋಸ್ ಆನ್. ನಾನು ಹೇಳ್ತಾ ಇರೋದು ಏನಂದ್ರೆ, merely because a complaint is filed, merely because there is an arrest, and if the arrest is prolonged for the period of 30 days, if the detention is prolonged for the period of 30 days, then the party which is an opposition is succeeding in putting forth their agenda. So that is how what they wanted to achieve directly and could not achieve directly can achieve indirectly ಅನ್ನೋದು ಒಂದು, there is a threat. ಸರ್ ಇಲ್ಲಿ ಸಂಕೇತ್ ಸರ್, ನ್ಯಾಯಾಂಗ ವ್ಯವಸ್ಥೆಗೆ ಶಾಸನ ಸಭೆ ಅಥವಾ ಶಾಸಕಾಂಗ ಪರ್ಯಾಯವಾಗಿರತಕ್ಕಂಥ ಒಂದು ಸ್ವಘೋಷಿತನೋ ಅಘೋಷಿತನೋ ಲಿಖಿತವೋ ಅಲಿಖಿತವೋ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆಯಾ? ಇದು ಬೇರೆ ಬೇರೆ ಪೊಲೀಸ್ ಠಾಣೆಲಾದ್ರೂ ನಾನೇನೋ ಮಾಡಿಲ್ಲ, ಮಾಡಿದ್ದೀನಿ ಹೇಳ್ಕೊಳಕ್ಕಾದ್ರೂ ಒಂದು ಅವಕಾಶ ಇರಬಹುದೇನೋ, ಅದೇನು ಇಲ್ಲದೆ 30 ದಿನ ಒಳಗಡೆ ಇದೆಯೇನಪ್ಪ, ನೀನು ಮಾಡಿದ್ಯೋ ಮಾಡಿಲ್ವೋ ಮೊದಲು ಮಿನಿಸ್ಟರ್ಗಿರಿಂದ ಇಳಿದ್ಬಿಡು, CM ಪೋಸ್ಟ್ಗೆ ರಿಸೈನ್ ಮಾಡಿಬಿಡು, 30 ದಿನದಲ್ಲಿ ಆದಮೇಲೆ ಆಟೋಮೆಟಿಕಲಿ ಅಪ್ಲೈ ಆಗ್ಬಿಡ್ತಿಲ್ಲ, ಯಾರು ರಾಜ್ಯಪಾಲರು ಹೇಳೋದು ಬೇಕಾಗಿಲ್ಲ, ಯಾರು ಬೇಕಾದ್ರೆ ಅನೂರ್ಜಿತ ಆ ಹುದ್ದೆ ಆ ಮನುಷ್ಯನ ಪಾಲಿಗೆ ಅಂತ ಆಗ್ಬಿಡುತ್ತೆ. ಹೇಗಿದು ಸರ್ ಅಂತ? ಈಗ ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ. ಈ ಪಾರ್ಲಿಮೆಂಟ್ ನಲ್ಲಿ ಪ್ರಪೋಸ್ ಮಾಡಿರುವಂತ ಬಿಲ್ ಇದು. ಪಾರ್ಲಿಮೆಂಟ್ ನಲ್ಲಿ ದ ಗವರ್ಮೆಂಟ್ ಇನ್ ಪವರ್ ಇಸ್ ಬಿಜೆಪಿ. ಫಾರ್ ಇಲಿಸ್ಟ್ರೇಷನ್, ಹೌ ಮೆನಿ ಮಿನಿಸ್ಟರ್ಸ್ ಆಫ್ ದಿ ಬಿಜೆಪಿ ಇನ್ ಎ ರೂಲಿಂಗ್ ಗವರ್ಮೆಂಟ್ ಹ್ಯಾವ್ ಬೀನ್ ಪ್ರಾಸಿಕ್ಯೂಟೆಡ್ ಅಂತ ನೀವು ಲಿಸ್ಟ್ ತೆಗೆದ್ರೆ ಏನು ಇಲ್ಲ, ಯಾವ್ದು ಉದಾಹರಣೆ ಸಿಗಲ್ಲ ನಿಮಗೆ. ಸಿಟ್ಟಿಂಗ್ ಮಿನಿಸ್ಟರ್ಗಳ ಮೇಲೆ ಯಾವುದೇ FIR ಆಗಿಲ್ಲ, ಸಿಟ್ಟಿಂಗ್ ಮಿನಿಸ್ಟರ್ಗಳದ್ದು ಯಾವುದೇ ಅರೆಸ್ಟ್ ಆಗಿಲ್ಲ. ಇದು ಒಂದು. ಹೌ ಮೆನಿ ಬಿಜೆಪಿ ಮಿನಿಸ್ಟರ್ಸ್ who are in a ruling party from the state government have been arrested so far ಅಂತ ನೀವು ತೆಗೆದ್ರೆ, ಮಿನಿಸ್ಟರ್ಸ್ ಆಗಲಿ ಚೀಫ್ ಮಿನಿಸ್ಟರ್ಸ್ ಆಗಲಿ, ನಂಬರ್ ಇಸ್ ಐದರ್ ನೆಗ್ಲಿಜಿಬಲ್ ಆರ್ ಜೀರೋ. ಸೊ ಹಾಗಿದ್ದಾಗ ಇಫ್ ಯು ಲುಕ್ ಅಟ್ ದ ಅಪೋಸಿಷನ್ ಪಾರ್ಟಿ ಫಾರ್ ಇಲಿಸ್ಟ್ರೇಷನ್ ಅದರ್ ದ್ಯಾನ್ ದಿ NDA ಅಂತ ನಾನು ಹೇಳ್ತಾರೆ, there are numerous illustrations and examples. So that is how their major allegation is there is an abuse or misuse of power by the central government ಅಂತ ಒಂದು allegation ಇರೋದು. So what the government or the BJP could not achieve it directly to destabilize the government, they may adopt the indirect methodology by fixing them in a false case of the false complaint also. If they succeed for 30 days, their purpose is achieved. Fine. That is how ಅವ್ರು ಹೇಳ್ತಾ ಇರೋದು ಏನಂದ್ರೆ, ಡೆಮೋಕ್ರಸಿ ಅನ್ನೋದು ಏನಿರ್ತದೆ, ಜನರಿಂದ ಚುನಾಯಿತವಾದ ಸರ್ಕಾರ ಆಗ್ಲಿ, ಜನರಿಂದ ಚುನಾಯಿತವಾದ ನಾಯಕರಾಗ್ಲಿ, ಇದು ಒಂದೇ ಒಂದು FIR ಆಧಾರದ ಮೇಲೆ, ಬರೀ ಅರೆಸ್ಟ್ ಆಧಾರದ ಮೇಲೆ ಅವ್ರನ್ನ ಡಿಸ್ಟೆಬಿಲೈಸ್ ಮಾಡೋದಾಗ್ಲಿ ಅಥವಾ ಅತಂತ್ರ ಪರಿಸ್ಥಿತಿಗೆ ತರೋದಾಗ್ಲಿ, ಅದು ಇಟ್ ಮೇ ನಾಟ್ ಬಿ ಡೆಮೋಕ್ರೆಟಿಕ್ ವೇ ಅನ್ನೋದು ಅವ್ರ ವಾದ ಅಂತ ನನ್ನ ಅಭಿಪ್ರಾಯ. ಫೈನ್. ಇದು ಒಂದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇದು ಇಲ್ಲಿ. ಈಗ ಒಂದು ತನ್ನ ಅಹವಾಲನ್ನು ಹೇಳ್ಕೊಳ್ಳಿಕ್ಕೋ ತನ್ನ ವಾದವನ್ನು ಹೇಳ್ಕೊಳ್ಳಿಕ್ಕಾದ್ರೂ ಒಬ್ಬ ಮನುಷ್ಯನ ಮೇಲೆ ಈಗ ಯಾರ್ದೋ ಸಿಸೋಡಿಯ ಮೇಲೆ ಬಂತ, ಕೇಜ್ರಿವಾಲ್ ಮೇಲೆ ಬಂತ, ಸೆಂಥಿಲ್ ಬಾಲಾಜಿ ಮೇಲೆ ಬಂತ, XYZ ಯಾರ ಮೇಲೋ ಬಂದಾಗ ಒಂದು ಅವಕಾಶ ಆದರೂ ಇರ್ತಿತ್ತು. ಅವರು ಜೈಲಿಂದ ರೂಲ್ ಮಾಡ್ತಾ ಇದ್ರು, ಸಿಸೋಡಿ ಓಪನ್ ಆಗಿ ಹೇಳ್ತಾ ಇದ್ರು, ನನ್ನ ಮನೆಯಲ್ಲಿ 4 ಕಾಣಿ ಸಿಕ್ಕಿಲ್ಲ, ಯಾರಾದರೂ ಹೇಳಬಹುದಾ ಈ ದೇಶದ ಮುಂದೆ ಈ ಅಬಕಾರಿ ಹಗರಣ, ಆ ಹಗರಣ, ಈ ಹಗರಣ ಅಂತ ಹೇಳ್ತಿದಾರಲ್ಲ, ಎಕ್ಸಾಕ್ಟ್ ನಂಬರ್ ಹೇಳ್ಬೇಕು ನಮಗೆ, ಎಷ್ಟು ಕೋಟಿಗಳ ಹಗರಣ ಅಂತ ಕೇಳಿದಾಗ ಇದ್ರ ಬಗ್ಗೆ ಇವತ್ತವರೆಗೂ ಒಬ್ಬರು ಆನ್ಸರ್ ಮಾಡಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2,
ಈ ಥರ ಇದ್ದಾಗ ಮುಂದಿನ ದಿನಗಳಲ್ಲಿ ನಾಳೆ ದಿನ ಇಡಿ ಇವರು ಮುಕ್ತರಾಗಿದ್ದಾರೆ ಅಂತನೋ, ನ್ಯಾಯಾಲಯದಿಂದ ಬಂದಾಗ ಸಾಕ್ಷ್ಯಾಧಾರಗಳ ಕೊರತೆ ಕೇಸ್ ಬಿದ್ದೋಯ್ತು ಅಂತನೋ, ತಪ್ಪು ಮಾಡಿಲ್ಲ ಅಂತ ಏನೋ ತೀರ್ಪು ಬರಬಹುದು, ತಪ್ಪು ಮಾಡಿದ್ದಾರೆ ಅಂತನೋ ಬರಬಹುದು, ಜೈಲಿಗೆ ಹಾಕಿ ಅಂತನೂ ಆಗಬಹುದು. ಇದೇನೂ ಆಗದೆ 30 ಡೇಸ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ಎದುರಾಳಿಗಳನ್ನು ಹಣಿಯುವುದಕ್ಕಾಗಿಯೇ ರೂಪಿಸಲಾಗಿರುವಂತಹ ಒಂದು ಬಲೆನ ಇವರು ಹೆಣೆದಿದ್ದಾರೆ. ಇಲ್ಲಿ ಆ ಬಲೆನ ಇದು ಅಂತ ಖಂಡಿತ ಇಲ್ಲ ಸರ್. ಅದಲ್ಲಿ ಸರ್ ಒಂದ್ಸತಿ ಜನಪ್ರತಿನಿಧಿ ಆಯ್ಕೆ ಆದ್ಮೇಲೆ ಈಸ್ ಫಾರ್ ದ ಸೊಸೈಟಿ, Correct. ಅಂಡ್ ಈಸ್ ದ ಶಾಸನ ಮಾಡೋದು ಅವರೇನೆ, ಶಾಸನವನ್ನು ಅಳವಡಿಸೋದಂದ್ರೆ ಜಾರಿಗೆ ತರೋದು ಅವರೇನೆ, Okay. ಮತ್ತೆ ಎಲ್ಲಿ ಇದಾದ್ರೂ ಅದನ್ನ ಸರಿ ಮಾಡೋದು ಅವರೇನೆ. ಸೊ ಈ ತರ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೇಕಾದಾಗ ಈ ತರ ಇವಾಗ ಸಿಸ್ಟಮ್ಸ್ ಕ್ಲೀನಿಂಗ್ ಅಂತ ತಾವು ಅನೇಕ ಬಾರಿ ಹೇಳ್ಬೇಕಾದಾಗ ಇದು ಒಂದು ಪ್ರೋಸೆಸ್ ಆಫ್ ಸಿಸ್ಟಮ್ ಕ್ಲೀನಿಂಗ್ ಅಲ್ವಾ ಸರ್? ದಿಸ್ ಇಸ್ ಆಲ್ಸೋ ಇಟ್ ವಿಲ್ ಕ್ಲೀನ್ ದ ಪ್ರೋಸೆಸ್ ಅಂತ. ಆದ್ರೆ ಹಾಗೆ ನೀವು ತಿಳ್ಕೊಬೇಕಾದಾಗ ಅವರ ಸರ್ ಹೇಳ್ತಾ ಇದ್ರು, ಹೆಣ್ಣಿಗೆ ಸರ್ ಇಂಡಿವಿಜುವಲ್ ಅವ್ರ ಮೇಲೆ ನಾನ್ ಬಿಜೆಪಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಹಿಂದೆ ಆರ್ಟಿಕಲ್ 356 ತಗೊಂಡು ಕಾಂಗ್ರೆಸ್ ಜನರಿಂದ ಚುನಾಯಿತರಾದ ಎಷ್ಟು ಸರ್ಕಾರಗಳನ್ನ ಡಿಸ್ಮಿಸ್ ಮಾಡಿದೆ ಸರ್, ವಿತೌಟ್ ರೀಸನ್ಸ್. Okay. ವಿತೌಟ್ ರೀಸನ್ಸ್ ಯಾರೋ ಒಬ್ರು ಮಿನಿಸ್ಟರ್ಸ್ ಏರ್ಪೋರ್ಟ್ ಬಂದಾಗ ಅವ್ರಿಗೆ ಸರಿಯಾಗಿ ರಿಸೀವ್ ಮಾಡ್ಕೊಂಡಿಲ್ಲ ಅಂದಿದ್ದಕ್ಕೆ, ನನಗೆ ಲೆಫ್ಟ್ ಗವರ್ಮೆಂಟ್ ನನಗೆ ಇಷ್ಟ ಇಲ್ಲ ಅಂದಿದ್ದಕ್ಕೆ, ಬೇರೆ ಬೇರೆ ಕಾರಣಗಳಿಗಾಗಿ ಡಿಫೀಟ್ ಆಗಿದೆಯಲ್ಲ. ಅವಾಗ ಇಡೀ ಆವಾಗಿಂದ ಸರ್ಕಾರದ ಜನಸಂಖ್ಯೆ ಆಧಾರದ ಮೇಲೆ ಇದ್ದಾಗ ಸರ್ಕಾರಗಳು more than 90-100 times ಡಿಸ್ಮಿಸ್ ಆಗಿದೆಯಲ್ಲ. ಅವಾಗ ವಾಟ್ ವಾಸ್ ದಟ್ ಪರ್ಪಸ್? ಚುನಾವಣೆ means that you are following Congress footsteps. So Congress is your idol. we are not following steps, sir. We are You are worshipping Congress then. No, we are not You are worshipping it. It Sir, seems you are worshipping. sir, You are what- following their steps. It Sir, seems. what all they have done so much, sir, so what many all things, the and we are also doing the sir, same what things. all the unconstitutionals ಅವ್ರು ಏನ್ ಮಾಡ್ತಾ ಇದ್ರು, we are undoing it. ಅದು Okay. ಅದು ಆಗ್ಬಾರ್ದು, ಹಾ. ವ್ಯವಸ್ಥೆ ಒಳಗಡೆ ಆಗ್ಬಾರ್ದು ಅಂತ. Okay. ನೀನು ಜನಪ್ರತಿನಿಧಿಯಾಗಿ ನೀನು ಆಯ್ಕೆ ಆದ್ಮೇಲೆ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟೀಸ್, ಯು ಹ್ಯಾವ್ ದ ಥಿಂಗ್ಸ್ ಅಂತ. ಒಂದು ಕ್ವಶನ್ ಇದೆ. ಇದು ಇಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ಅಲ್ಲೋ ಬಿಜೆಪಿಯಲ್ಲೋ ಎನಿ ಅದರ್ ಪಾರ್ಟಿನಲ್ಲೋ ಈ ಪಾರ್ಟಿಗೆ ಈ ಬಾರಿ ಚುನಾವಣೆಗೆ ನಾನು ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀನಿ ಅಂತ ಬಂದಾಗ ಬಿ ಫಾರ್ಮ್ ಅಂತ ಒಂದು ಮಾಡ್ತಾರೆ. ಯದು ಕುಮಾರ್ ಕೊಡೋಣ ಈ ಬಾರಿ MP ಟಿಕೆಟ್ ಅಂತ ಬಂದರೆ ಯದು ನಿಮ್ಮ ಡೀಟೇಲ್ಸ್ ಏನು ಅಂತ ಹೇಳಿ ಪಕ್ಷ ಪ್ರಾಥಮಿಕವಾಗಿ ಚೆಕ್ ಮಾಡಿಕೊಳ್ಳುತ್ತೆ. ಯದು ಕುಮಾರ್ ಗೌಡ್ರ ಮೇಲೆ ಕ್ರಿಮಿನಲ್ ಕೇಸ್ ಇತ್ತು, ಯಾವುದೋ ಒಂದಷ್ಟು ಚಾರ್ಜಸ್ ಇತ್ತು ಅಂದಾಗ ಒಂದು ಪಕ್ಷವಾಗಿ ಯದುಗೆ ಟಿಕೆಟ್ ಕೊಡಬಾರ್ದು. ಸೇಮಿತ್ ರಘು ದೊಡ್ಡೇರಿ ನಿಮ್ಮ ಆದರ್ಶಗಳೇ ಇದಾದರೆ ಇಂಥ ಪಾರ್ಲಿಮೆಂಟ್ಗೆ ಎಂಟ್ರಿನೇ ಬೇಡ. ಯಾಕೆ? ನಿಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅದರ್ ದ್ಯಾನ್ ಕ್ರಿಮಿನಲ್ ಚಾರ್ಜ್ಡ್ ಯದು ಕೋಟ್ ಅನ್ ಅನ್ಕೋಟ್, ನಾನು ನಿಮ್ಗೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನೀವು ಅಂತ ನಾನು ಹೇಳ್ತಾ ಇಲ್ಲ, ಇನ್ಯಾರು ಕ್ಯಾಂಡಿಡೇಟ್ ಇಲ್ವಾ? ಅದನ್ನೇ ಮಾಡಬೇಕಾಗಿತ್ತು ನೀವು. ಇಲ್ಲಿ ನೀವು 139 ಜನ ಕ್ರಿಮಿನಲ್ ಕೇಸ್ ಇರೋರನ್ನ ಪಾರ್ಲಿಮೆಂಟಲ್ಲಿ ಕೂರಿಸ್ಕೊಂಡು ನೀವು ಪಾಠ ಮಾಡ್ತಾ ಇದ್ದೀರಾ ಬೇರೆ ಪಾರ್ಟಿಗಳಿಗೆ. ನಾನು ಕಾಂಗ್ರೆಸ್ಗೂ ಇದೇ ಪ್ರಶ್ನೆ ಕೇಳೋದು ನಾನು, ನಿಮ್ಗೇನು ನೈತಿಕತೆ ಇದೆ ಇದ್ರ ಬಗ್ಗೆ ಇದು ಮಾಡೋಕ್ಕೆ? ನಿಮ್ಮಲ್ಲಿ 43 ಜನ ಕ್ರಿಮಿನಲ್ ಚಾರ್ಜಸ್ ಇದೆ. ಹೆಚ್ಚು ಕಡಿಮೆ ಅದು 53% ಆಫ್ ಅವ್ರ ಅವ್ರದ್ದು MP ಇದು 99. ಯಾಕೆ ಇಟ್ಕೊಂಡಿದ್ದೀರಿ ನೀವು? ಅಷ್ಟನ್ನು ಯಾಕೆ ಇಟ್ಕೊತೀರಿ ಅಂತ? ಯಾಕೆ ಇಲ್ಲಿ ಕ್ರಿಮಿನಲ್ ಚಾರ್ಜಸ್ ಇರೋರ್ನೇ ಯಾಕೆ ಹುಡುಕ್ತೀರಿ ನೀವು? ಅಷ್ಟೊಂದು ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶ ಇರೋರು ಟಿಕೆಟೇ ಕೊಡಬಾರ್ದು, ಬೇರೆಯವ್ರು ಕೊಡಿ, ಒಳ್ಳೆ ಮನುಷ್ಯನ ಕೊಡಿ, ಅವನು ಯಾಕೆ ಬರಲಿ? ಅಲ್ಲ, ಆಯ್ಕೆ ಯಾಕೆ ಬಂದ್ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ ಅದು ಬೇರೆ ವಿಚಾರ. ಟಿಕೆಟ್ ಕೊಡ್ಬೇಕಾದ್ರೆ ಫಿಲ್ಟರ್ ಯಾಕೆ ಮಾಡಲ್ಲ ನೀವು? ಎಸ್ ಸರ್. ಈಗ ಮಿನಿಮಮ್ ಎಫರ್ಟ್ಸ್ ನಲ್ಲಿ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನೋದು ಮೋದಿ ಅವ್ರ ಗವರ್ಮೆಂಟ್ ಬಂದಾಗ ಆಗಿದಂತದ್ದು. ಈಗ ಲಾಸ್ಟ್ 11 years ನಲ್ಲಿ ಯಾವ್ದು ಗುರುತರವಾದ ಆಪಾದನೆಗಳು ಆರೋಪ ಮಾಡಿದ್ರು ಕೂಡ ಯಾವ್ದು ಅದು ಸಾಬೀತಾಗಿರುವಂತದ್ದು ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಪ್ರತಿನಿತ್ಯ ಕರಪ್ಷನ್ ಚಾರ್ಜಸ್ ಸರ್. ಇಲ್ಲಿ ಕರಪ್ಷನ್ ಚಾರ್ಜಸ್ ನಾವು ಯಾವುದೇ ಗುರುತರವಾದ ಕರಪ್ಷನ್ ಚಾರ್ಜಸ್ ಇಲ್ಲ, ಮಿನಿಸ್ಟರ್ ಮೇಲೆ ಆಗ್ಲಿ ಇದ್ರಾಗ್ಲಿ ಆಗ್ಲಿಲ್ಲ, ಯಾರು ರಿಸೈನ್ ಮಾಡಿಲ್ಲ. ಉಸ್ಕಾ ದಂಡ ಉಸ್ಕಾ ಬೈನ್ಸ್, ಅವಂದೇ ಎಮ್ಮೆ ಅಂತ ರಿಸೈನ್ ಅಧಿಕಾರ ನಿಮ್ ಕೈನಲ್ಲಿದೆ, ಕಾಂಗ್ರೆಸ್ ನಿಮ್ ಕೈನಲ್ಲಿದೆ, ಸಿಬಿಐ ನಿಮ್ ಕೈಲಿದೆ ಅಂತ ಅವರು ಪ್ರತಿಪಕ್ಷಗಳು ಹೇಳ್ತಿರೋದು. ಎಲ್ಲ ನೀವೇ ಇಟ್ಕೊಂಡ್ರೆ ನೀವು ತನಿಖೆನೇ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಮುಗೀತಪ್ಪ, ಡೆಲ್ಲಿ ಎಲೆಕ್ಷನ್ ಮುಗೀತು, ಕೇಜ್ರಿವಾಲ್ ಕೇಸ್ ಏನಾಯ್ತು? ಅದೇ ಸೀರಿಯಸ್ನೆಸ್ ಅಲ್ಲಿ ಹೋಗ್ತಾ ಇದೆಯಾ ಈಗ? ಹೆಚ್ಚು ಕಡಿಮೆ ವಾರಕ್ಕೆ 2 ಸಲ 3 ಸಲ ಕೇಜ್ರಿವಾಲ್ ಸಿಸೋಡಿಯಾ ನಾವೇ ಮಾತಾಡ್ತಾ. ಹಾಗಾದ್ರೆ ಕೇಸ್ ಮುಗ್ದೋಗ್ಬಿಟ್ಟಿದ್ಯಾ ಸರ್? ನೀವು ಅನ್ಕೊಂಡ ಕೇಸ್ ಯಾವ್ದು ಮುಗ್ದಿಲ್ಲ ಸರ್? ಅಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಕೇಸ್ಗೆ ತಡೆ ಬಿದ್ದು ಬಿಟ್ಟಿದ್ಯಾ? ಹಾಗಾದ್ರೆ ನೀವು ಹೇಳಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಯಾವುದೇ ಕೇಸ್ಗೂ ಕ್ಲೋಸ್ ಆಗಿಲ್ಲ ಸರ್. ನೀವು ಮಹಾರಾಷ್ಟ್ರದಲ್ಲಿ ತಗೊಂಬೋದು, ಹೇಮಂತ್ ಬಿಸ್ವಾಸ್ ಅಸ್ಸಾಂ ಮುಖ್ಯಮಂತ್ರಿ ತಗೊಂಡು ಯಾವ ಕೇಸ್ ಕ್ಲೋಸ್ ಆಗಿದೆ ಅಂತ ತಾವು ದಯವಿಟ್ಟು ಹೇಳಿ ಸರ್. ತಾವಲ್ಲಿ ಕನ್ವಿಕ್ಷನ್ ಹೇಳಿದಿರ ಇದು ಔಟ್ ಆಫ್ 95% ಆಫ್ ಇಡಿ ಕೇಸಸ್ ನಡೆದಿರೋದೇ ಅದರ್ ದಾನ್ NDA, ಅದರ್ ದಾನ್ ಬಿಜೆಪಿ ಆಗಿದ್ದಾಗ ಕನ್ವಿಕ್ಷನ್ ಆದ್ರೂ ಮಾಡಿಸಿದ್ರೆ ನೋಡಿ, ದೇಶದ ಮುಂದೆ ಅವ್ರನ್ನ ಬೆತ್ತಲೆ ಮಾಡಿಬಿಡಿ, ಇಂತಿಂತ ತಪ್ಪು ಮಾಡಿದ್ರು ನಮಗೆ ಶಿಕ್ಷೆ ಕೊಟ್ಟಿದ್ದೀವಿ ಇವ್ರಿಗೆ ಅಂತ. ಸರ್ ಡೆಫಿನೆಟ್ ಆಗಿ ಸರ್. ಹಾಗೆ ಮಾಡಿಲ್ಲ ನೀವು, ಹಾಗೆ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಿಲ್ಲ ನೀವು.
ಬೇಲಲ್ಲಿ ಇರುವಂತವ್ರು ನಾಯಕರು ಯಾರಂತ ತಾವೇ ಹೇಳ್ಬೇಕು ಸರ್ ಅದಲ್ಲಿ. ಅಲ್ಲ ನೀವು ನ್ಯಾಷನಲ್ ಈಗ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷಕ್ಕೋಸ್ಕರ ಕೇವಲ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಸೇರಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ತಗೊಂಡೋಗ ಅವ್ರನ್ನ ಒಳಗಡೆ ಹಾಕಿದ್ದಾರೆ, ವಾಪಸ್ ಬಂದಿದ್ದಾರೆ. ಹೌದು, ಓಪನ್ ಹೇಳಿದ್ದಾರೆ, ಹೌದು, ಪಬ್ಲಿಕ್ ಬಿಜೆಪಿ ಹೋಗಿಲ್ಲ ಅಂತ ಹೇಳಿ ಜೈಲ್ಗೆ ಹಾಕೋದು ಅಂತ ಅವರೇ ಹೇಳಿದ್ರು. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಘು, ನನಗೆ ನಿಮಗೆ ನನ್ನ ಕ್ವಶನ್ ಇರುತ್ತೆ ಇಲ್ಲಿ. ಈಗ ಹಿಂದೆ ಇದ್ದಂಥ ವಿಚಾರಕ್ಕೆ ಬಂದಾಗ ನಾವು ಈ ಥರ ಯಾವುದೋ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ ಅಥವಾ ಒಂದಷ್ಟು ಅಪರಾಧಿ ಅಂತ ಪ್ರೂವ್ ಆಯಿತು, ಎನಿ ಕೋರ್ಟ್, ರಾಹುಲ್ ಗಾಂಧಿಗೂ ಅದು ಮಾಡಿತ್ತು. ಒಂದು ಯಾವುದೋ ಕೇಸ್ ವಿಚಾರಕ್ಕೆ ಅವ್ರು ಹಂಗಂದ್ರು ಹಿಂಗಂದ್ರು ಅನ್ನೋ ವಿಚಾರಕ್ಕೆ 2 ವರ್ಷದ ಕರೆಕ್ಟ್ 2 ವರ್ಷ ಶಿಕ್ಷೆ ಕೊಟ್ಬಿಡ್ತು. ಶಿಕ್ಷೆ ಕೊಟ್ಟ ತಕ್ಷಣ ವಯನಾಡಲ್ಲಿ MP ಆಗಿದ್ರು, ಆ MP-ಯನ್ನ ಕಳ್ಕೊಳ್ಬೇಕಾಗಿತ್ತು, ಮನೆ ಕೂಡ ಖಾಲಿ ಮಾಡಿಸಿದ್ರು. ನಿಜ ಅಲ್ವಾ? 2 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ಮನುಷ್ಯನಿಗೆ ಶಿಕ್ಷೆಯಾದಾಗ ಮುಂದಿನ 6 ವರ್ಷಗಳ ಅವಧಿಗೆ ಆತ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತಿಲ್ಲ ಅಂತ. ಅಂದ್ರೆ ಅಪರಾಧಿ ಅಂತ ಆಯ್ತು. ಕೋರ್ಟ್ ಅಲ್ಲಿ ಚರ್ಚೆ ನಡೆಯಿತು, ವಾದ ಆಯ್ತು, ಪ್ರತಿವಾದ ಆಯ್ತು, ಸಾಕ್ಷಿಗಳ ವಿಚಾರಣೆ ಆಯ್ತು, ಎಲ್ಲ ಆಗಿತ್ತು. ಈಗ ಕೋರ್ಟ್ಗೆ ಹಾಗಾದ್ರೆ ಕೆಲಸನೇ ಇಲ್ಲ ಇನ್ಮೇಲೆ. ಕೋರ್ಟ್ ಕೆಲಸ ಅಲ್ಲ, ನೀವು ಅವರು ಇಡಿ ಅವರು CBI ನವರು ಯಾವುದೋ ವಿಚಾರಕ್ಕೆ ಒಂದು ಕೇಸ್ ಬುಕ್ ಮಾಡಿ 30 ದಿನ ಒಳಗಡೆ ಮುಗಿದೋಯ್ತು, ಸಾಕಾ? ಇಟ್ ಇಸ್ ಎನಫ್. ಎಸ್, ದಟ್ ಇಸ್ ವಾಟ್ ದ ಡೆಮೋಕ್ರೆಟಿಕ್ ಸಿಸ್ಟಮ್. ನಿಜವಾಗ್ಲೂ ಇತ್ತೀಚೆಗೆ ನಡೀತಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಈ ದೇಶ ಏನೈತೆ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಇಡೀ ಪ್ರಪಂಚ ನಮ್ಮನ್ನ ತಿರುಗಿ ನೋಡ್ತಾ ಇತ್ತು, ನಮ್ಮ ಮೌಲ್ಯಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇತ್ತು. ಬಟ್ ಇತ್ತೀಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ನಾವು ನಿಜವಾಗ್ಲೂ ಸದುದ್ದೇಶ ಏನು ಇಲ್ವಾ? ಬಿಜೆಪಿ ಸ್ವಚ್ಛವಾಗಿರ್ಬೇಕು, ಪಾರ್ಲಿಮೆಂಟ್ ಅಲ್ಲ ಸ್ವಚ್ಛವಾಗಿರ್ಬೇಕು. ಸ್ವಚ್ಛವಾಗಿರೋದಾದ್ರೆ ಮೋದಿಯವರೇ ನೀವು ಮೊನ್ನೆ ಮೋದಿಯವರು ಹೇಳ್ದಾಗೆ 139 ಜನ ಬಿಜೆಪಿ ಅವರು ಏನು ವಿತ್ ಸಿವಿಯರ್ ಕೇಸಸ್ ಇರತಕ್ಕಂಥವ್ರು 98 ಜನ ಇದ್ದಾರೆ. ಅವರ ಜೊತೆ ಕುತ್ಕೊಂಡು ಹೆಂಗೆ ನೀವು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಭಾಷಣ ಮಾಡ್ತಾ ಇದ್ದೀರಿ? ಮನೆ ಮೋದಿ ಅವರೇ, ನೀವು ನಿಜವಾಗ್ಲೂ ಕ್ಲೀನ್ ಮಾಡೋದಾದ್ರೆ ಫಸ್ಟ್ ಅವ್ರನ್ನ ಹೊರಗಡೆ ಹಾಕಿ. ನಿಮ್ ಪಾರ್ಟಿಲಿ ಏನ್ ಮಾಡ್ತೀರಿ ನೀವು? ನಿಮ್ ಪಾರ್ಟಿ 43 ಜನ ಇದ್ದಾರೆ. ಒಂದ್ ನಿಮಿಷ ಮಾತಾಡಿಲ್ಲ. ನರೇಂದ್ರ ಮೋದಿ ಅವರು ನಾನೇನಾದ್ರೂ ಕ್ರಿಮಿನಲ್ ಚಾರ್ಜರ್ ಕ್ರಿಮಿನಲ್ ಚಾರ್ಜಸ್ ಕನ್ವಿಕ್ಟ್ ಆಗ್ಲಿ, ಚಾರ್ಜಸ್ ಅಲ್ಲ ಕನ್ವಿಕ್ಟ್ ಆದ್ರೆ ಎಸ್. ಈಗ ಹೆಂಗ್ ಮಾಡಕ್ಕಾಗ್ತದೆ? ರೇಪ್ ಕೇಸ್ ಇದೆ, ಆಫ್ ಮಾಡೋ ಕೇಸ್ ಇದೆ, ಒಂದ್ ನಿಮಿಷ ಚೀಟಿಂಗ್ ಇದೆ, ಒಂದು ನಿಮಿಷ, ದೇಶದ ರಾಜಕಾರಣದಿಂದ ಕೊಟ್ಟಿರ್ತಕ್ಕಂತ ಕೇಸ್ಗಳಿರ್ತಾವೆ, ಎಷ್ಟೋ ಕೇಸ್ಗಳಿರ್ತಾವೆ. ಸೊ ಅಂತ ಕೇಸ್ಗಳಲ್ಲಿ ನಾವು ಅವ್ರನ್ನೇನು ನಾವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇಟ್ಸ್ ಎ ಡೆಮೋಕ್ರಸಿ ಅಗೇನ್ಸ್ಟ್ ದ ಡೆಮೋಕ್ರಸಿ. ಸೊ ನಿಜವಾಗ್ಲೂ ಸಂತೀನ್ ಬಾಲಾಜಿ ಅವರು ಈಗ ಹೇಳ್ತಾ ಇದ್ರು, ಅವ್ರನ್ನ ಈ ರೀತಿ ಹಲವಾರು ಕೇಸ್ಗಳು ಪ್ರೀ ಟ್ರಯಲ್ ಅಲ್ಲಿ, ಅಂದ್ರೆ ಟ್ರಯಲ್ ಆಗಿರಲ್ಲ, ಅಂದ್ರೆ ನನ್ನ ಆರೋಪಿನ ಅಂತ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟ ನಂತರ ನನ್ನ ವಾದವನ್ನ ಕೇಳದೆ, ಯಾವುದೇ ಕೋರ್ಟ್ ತನ್ನ ವಾದವನ್ನ ಕೇಳದೆ ನೇರವಾಗಿ ನಾನು 1 ತಿಂಗಳನ್ನ ಜೈಲಲ್ಲಿ ಇದ್ದೀನಿ ಒಂದೇ ಕಾರಣಕ್ಕೋಸ್ಕರ ನಾನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ನಾನು ಹೊರಗಡೆ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕಿನ್ನ ಅನ್ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ? ಹಾಗಾದ್ರೆ ನೀವು ಮಾಡ್ತಾ ಇರೋದೇನು? ಕೇವಲ ವಿರೋಧ ಪಕ್ಷದವ್ರನ್ನ ಎದುರಿಸಿ ನೀವು ಗಲಾಟೆ ಮಾಡಿದ್ರೆ ಹೊರಗಡೆ ಆಗ್ತೀವಿ. ಯಾವ್ದೋ ಒಂದು ಇಡಿ ಕೇಸಲ್ಲಿ ಹಾಕೋದು ಕನ್ವಿಕ್ಟ್ ಆಗಲ್ಲ, ಅವರು ಇನ್ವೆಸ್ಟಿಗೇಷನ್ ಮಾಡಲ್ಲ ಅವರು. ಸಂಕೇತ್ ಸರ್, ಒಂದು ಕ್ವಶನ್ ಇದೆ ನಂದು. ಇವತ್ತು ಈ ಮಸೂದೆ ಮಂಡಿಸಿದ್ದಾರೆ, ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ನನ್ನ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಕಾನೂನಿಗೆ ಸಂಬಂಧಪಟ್ಟಂತ ಕುತೂಹಲ ಕೇಳ್ತಾ ಇದ್ದೀನಿ. ಯಾರೋ ಒಬ್ಬ ಭಾರತದ ನಾಗರಿಕನೋ, ಯಾರೋ ಒಬ್ಬ MP-ನೋ, ಯಾರೋ ಒಬ್ಬ ವ್ಯಕ್ತಿ ಈ ವಿಚಾರ ಇದು ಹೇಗ್ರಿ? ಕೋರ್ಟ್ಗಳು ಒಬ್ಬ ಮನುಷ್ಯನ ಅಪರಾಧಿ ಅಂತ ಹೇಳಿದೆ, ಅವನಿಗೆ ಶಿಕ್ಷೆಯನ್ನು ಪ್ರಕಟ ಮಾಡದೆ, ಶಾಸಕಾಂಗ ವ್ಯವಸ್ಥೆ ಅದರ ಒಂದು ದಾಳಗಳಾಗಿರಬಹುದಾದ ಆರೋಪಿಸಲಾದ IT-ನೋ, ED-ನೋ, CBI-ಯೋ ಯಾರೊಬ್ಬ, ಸಪೋಸ್ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಪ್ಪ, BJP ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಅವ್ರಿಗೇನೂ ಆಗಲ್ಲ, ಇನ್ನೊಬ್ಬನ ಮೇಲೆ ಏನೂ ಆಗಲ್ಲ, ಎಲೆಕ್ಷನ್ ಸ್ವಲ್ಪ ದಿನ ಹತ್ತಿರದಲ್ಲಿದೆ. ಆ ಟೈಮಲ್ಲಿ ಏನೋ ಒಂದು ಚಾರ್ಜ್ ಹಾಕ್ಬಿಟ್ಟು 1 ತಿಂಗಳು ಆ BJP-ಯ ಶಾಸಕನನ್ನು, MP-ನೋ ಅಥವಾ ಚುನಾವಣೆ ಸ್ಪರ್ಧಿಸುವವನನ್ನು ಅವನು ಹಾಕಿಬಿಟ್ರೆ ಏನೋ ಶಿಕ್ಷೆ ಆಯ್ತಪ್ಪ, 30 ದಿನ ಇದ್ದುಬಿಟ್ಟ ಅಂತೇನೋ ಮಾಡಬಹುದಲ್ಲ, ರಾಜಕೀಯ ದ್ವೇಷ ಇಟ್ಕೊಳ್ಬಹುದಲ್ವಾ? ಅಥವಾ BJP-ಯೇತರ ಸರ್ಕಾರ ಇರ್ತಕ್ಕಂಥ ಪಕ್ಷಗಳಲ್ಲಿ ಅವ್ರ ಮೇಲೆ ಕೇಂದ್ರ ನಿಂತದ್ದು ಮಾಡಬಹುದಲ್ವಾ? ಗತಿ ಏನು ಅಂತ ಪ್ರಶ್ನೆ ಬರಲ್ವಾ? ಈಗ ಈ ಪ್ರೊವಿಷನ್ ಇರೋದು ಇಟ್ ಈಸ್ ಪರ್ಟೈನಿಂಗ್ ಟು ದ ಮಿನಿಸ್ಟರ್ಸ್ ಅಂಡ್ ದ ಚೀಫ್ ಮಿನಿಸ್ಟರ್ಸ್ ಆಫ್ ದಿ ಸ್ಟೇಟ್ ಕ್ಯಾಬಿನೆಟ್ ಅಂಡ್ ಮಿನಿಸ್ಟರ್ಸ್ ಆಫ್ ದಿ ಯೂನಿಯನ್ ಅಂಡ್ ದಿ ಪ್ರೈಮ್ ಮಿನಿಸ್ಟರ್. ನಾನು ಹೇಳ್ತಾ ಇರೋದು 2-3 ವಿಚಾರಗಳು ಇದರಲ್ಲಿ ಬರ್ತವೆ. ಒಂದು ಪ್ರೀ ಟ್ರಯಲ್ ಅರೆಸ್ಟ್ ಅಂಡ್ ಪೋಸ್ಟ್ ಕನ್ವಿಕ್ಷನ್ ಅರೆಸ್ಟ್ ಅಂತ ಒಂದು ಹೇಳಿದೆ, ಡಿಟೆನ್ಷನ್ ಹೇಳಿದೆ. ಎರಡನೇದು ಎಷ್ಟೋ ಕಡೆಗೆ ಶಿಕ್ಷೆ ಪ್ರಕಟ ಆದ ನಂತರ, ಕನ್ವಿಕ್ಷನ್ ಆದ ನಂತರನು ಕೂಡ within the stipulated period there is opportunity to prefer an appeal. ಅಪೀಲ್ ಪ್ರಿಫರ್ ಮಾಡಿದ ನಂತರ
ಎಷ್ಟೋ ಕಡೆಗೆ ಮೆರಿಟ್ ಅನ್ನ ಕನ್ಸಿಡರ್ ಮಾಡದೇ ಇರೋದಕ್ಕಾಗಿ ಅಥವಾ ಏನಾದ್ರು ಲೋಪದೋಷಗಳು ಇರೋದಕ್ಕಾಗಿ ಜಜ್ಮೆಂಟ್ ಆಫ್ ಕನ್ವಿಕ್ಷನ್ ಅಲ್ಲಿ ಸ್ಟೇ ಆಗುತ್ತೆ, ಸೆಂಟೆನ್ಸು ಸ್ಟೇ ಆಗುತ್ತೆ, ಕನ್ವಿಕ್ಷನ್ ಸ್ಟೇ ಆಗುತ್ತೆ. ಹಾಗಿದ್ದಾಗ even if there is an order or judgment of conviction, if it is stayed by the higher court or the appellate court, then it would not be in operation. So anta ಸಂದರ್ಭಗಳಲ್ಲಿ mere conviction is also not sufficient. So when even conviction is not sufficient till the final adjudication of the matter, when it is stayed, then arresting a person or disqualifying him or making him disqualified because of the pre-trial arrest or post-conviction arrest may not be sound and reasonable. ಎಷ್ಟೋ ಜನ ಈ 30 ದಿನ ಡಿಟೆನ್ಷನ್ ಆದ ನಂತರ ಅವ್ರ ಕನ್ವಿಕ್ಷನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಕನ್ವಿಕ್ಷನ್ ಆದ ನಂತರ ಅವ್ರು ಡಿಟೈನ್ ಆಗ್ತಾರೆ. ಡಿಟೈನ್ ಆದ ನಂತರ ಅದು ಹೈಕೋರ್ಟ್ ಮುಂದೆ ಅಥವಾ ಅಪೆಲೇಟ್ ಕೋರ್ಟ್ ಮುಂದೆ ಕೇಸ್ ಬಂದು ಅದು ಸ್ಟೇ ಆಗ್ಬೇಕು ಅಂತಂದ್ರೆ 30 ದಿನ ದಾಟಿ ಹೋಗುತ್ತದೆ ಅಂತ ತಿಳ್ಕೊಳ್ಳೋಣ. ಓಕೆ. ಬಟ್ ಅಷ್ಟರಲ್ಲಿ ಅವನು ಸ್ಟೇ ಆದ್ರೂ ಕೂಡ he is disqualified under this law to continue as a minister. ಕರೆಕ್ಟ್. ಹಾಗಾಗಿ ಎಲ್ಲೋ ತಪ್ಪೆಸಗುವ ಸಾಧ್ಯತೆಗಳಿರ್ತದೆ, ಕಾನೂನಾತ್ಮಕವಾಗಿ ಅದನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳಿರ್ತದೆ. ದಟ್ ಕೆನಾಟ್ ಬಿ ರಿಪೇರ್ಡ್, ದಟ್ ಕೆನಾಟ್ ಬಿ ರೀಡನ್. ಸೊ ಅದಕ್ಕೆ there are certain yardsticks to be thought of. There are measures to be thought of. But under the provision which has been proposed for amendment, all those measures are not forthcoming. ಓಕೆ. All those circumstances have not been addressed. All those points have not been considered to by what is proposed in the bill anta ನನ್ನ ಅಭಿಪ್ರಾಯ. So various things require a detailed consideration. ಡಿಬೇಟ್ ಆಗ್ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ. ಎಲ್ಲ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಗಿ ಇದ್ರ ಬಗ್ಗೆ ನೋಡಿ ಉದ್ದೇಶ ಏನೋ ಸರಿ ಇದೆ ಅಂತ ಹೇಳ್ಬೋದು. ಕರೆಕ್ಟ್. ಇದು ಅಲ್ಲ ಇದೆ, ಸ್ವಚ್ಛ ಆಗ್ಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಎಲ್ಲರದ್ದು ಸಹಕಾರನೂ ಬೇಕು. ಆದ್ರೆ ಸ್ವಚ್ಛ ಮಾಡೋ ರೀತಿ ಏನಿದೆ ಅಲ್ಲ, ಓಕೆ. ಅದೇನಂದ್ರೆ ಚರ್ಮ ಸ್ವಚ್ಛ ಮಾಡ್ತೀನಿ ಅಂತ ಚರ್ಮ ಸುಲಿಯೋ ಕೆಲಸ ಆಗ್ಬಾರ್ದು. ಆ ತರ ನಮ್ಮ ಒಂದು. ಮತ್ ಎರಡನೇದ್ದು, ಈಗ ಯಾಕೆ ಇಷ್ಟೊಂದು ಕೋಲಾಹಲ ಅಥವಾ ಗದ್ದಲ ಆಗ್ತಾ ಇದೆ ಅನ್ನೋದಕ್ಕೊಂದು ನೀವು ಈಗ ನೀವು ನೋಡ್ತಾ ಹೋದ್ರ ಘಟನಾವಳಿಗಳನ್ನ, ಬಿಜೆಪಿ ಅವ್ರದ್ದು ಯಾರ್ದು ಇಲ್ಲಿವರೆಗೆ ಆಗಿಲ್ಲ ಅನ್ನೋದು ಒಂದಾದ್ರೆ, ಇನ್ನೊಂದು ಉದಾಹರಣೆ ತಮ್ಮ ಮುಂದೆ ಹೇಳ್ತೀನಿ. ಇನ್ ರೆಸ್ಪೆಕ್ಟ್ ಆಫ್ Rafale deal, there was a complaint filed to the CBI. CBI did not register the complaint. The parties went to the Supreme Court to issue direction, that is writ of mandamus to the CBI for registration of the FIR. ಆತರ ಏನಾದ್ರೂ ಡೈರೆಕ್ಷನ್ ಮ್ಯಾಂಡಮಸ್ ಕೊಟ್ಟಿದ್ರು ಅಂದ್ರೆ FIR CBI ದಲ್ಲಿ ಆಗಿತ್ತು ಅಂತಂದ್ರೆ, the first accused should have been the Prime Minister, second accused should have been the Defense Minister and other ministers who were concerned in charge of the affairs. But ಅಲ್ಲಿ FIR ಆಗಲಿಲ್ಲ. But the Supreme Court, on the standpoint of jurisdiction, refused to interfere in the matter, and it has referred the matter to, relegated the matter to the Parliament. PAC ಗೆ ಕೊಟ್ಬಿಟ್ರು. Though it is propagated that it is a clean sheet to the government, but in fact it is not. It is only relegation of the matter to the Parliament. But ಅಂತ ಸಂದರ್ಭಗಳಲ್ಲಿ ಪಾರ್ಲಿಮೆಂಟರಿ ಅಕೌಂಟ್ ಕಮಿಟಿ ಅಂತ ಏನಿದೆ ಅಲ್ಲ, ಪಬ್ಲಿಕ್ ಅಕೌಂಟ್ ಕಮಿಟಿ ಆಫ್ ದಿ ಪಾರ್ಲಿಮೆಂಟ್ did not take the matter seriously, did not deal with the issue at all because of national security issue ಅಂತ ಏನೋ ಬಂತು. ನಾನು ಹೇಳುವುದೇನಂದ್ರೆ, ಎಂತ ಸಂದರ್ಭಗಳಲ್ಲಿ FIR ಆಗ್ಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಆಗ್ಲಿಲ್ಲ. ಅದು ಆಗುವಂತ ಸಂದರ್ಭ. Whether though it's a matter of investigation, I'm not making direct allegations against anyone. It's a matter of investigation at the end of the day. Fine. Prime Minister may be proved to be innocent or may not. That's a matter of investigation at the end of the day. But investigation agli FIR agli. But there were certain opportunities wherein Prime Minister could have also been prosecuted and the Defense Minister could have also been prosecuted. Fine. But it did not. Agagi, there can be the chances or opportunities for the misuse or abuse of the power and selective use of such power in certain cases where opposition is in power ಅಂತ ನನ್ನ ಅಭಿಪ್ರಾಯ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಬಿಲ್ ಅನ್ನೋ ವಿಚಾರ ಬಂದಾಗ ಇದು ಒಂದು ಭಯಭೀತ ವಾತಾವರಣವನ್ನು ಏನಾದರೂ ಕ್ರಿಯೇಟ್ ಮಾಡ್ತಾ ಇದೆಯಾ ಇದು? ಇಲ್ಲ ಸರ್, ಇವರೆಲ್ಲ ಹೆದರ್ಕೊಳ್ಳೋ ರೀತಿಯಲ್ಲಿ. ಸಪೋಸ್ ಏನಾಗುತ್ತೆ, ಆಡಳಿತಾರೂಢ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಯಾರಪ್ಪ? NDA ಮೈತ್ರಿಕೂಟದ ಪಕ್ಷಗಳು ಯಾವುದೇ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡ್ತಾ ಇದ್ದಾಗ ಅವ್ರ ಮೇಲೆ ಯಾವತ್ತೂ ಇಂಥ ಆರೋಪಗಳು ಬರಲಿಕ್ಕಿಲ್ಲ. ಪ್ರಾಬಬಲಿ
ಸ್ವಾಯತ್ತ ಸಂಸ್ಥೆಗಳು ಅಂತ ಕರೆಸಿಕೊಂಡಿರುವಂಥ ಸಂಸ್ಥೆಗಳು ಕೇಸೇ ಮಾಡಲ್ವೇನೋ, ಉಳ್ಕೊಳ್ಳೋದು ಆಯಾ ರಾಜ್ಯದಲ್ಲಿ ಅವ್ರದ್ದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಮೂರೇ ವಿಚಾರ ಬರೋದು, ಕೇಸ್ ಮಾಡಿದ್ರೆ ಸ್ಟೇಟ್ ಪೊಲೀಸ್ ಮಾಡಬೇಕು, ಇಲ್ಲ CBI ಮಾಡಬೇಕು, ಇಲ್ಲ IT ಮಾಡಬೇಕು, ಇಲ್ಲ ED ಮಾಡಬೇಕು. NDA ವ್ಯಾಪ್ತಿಯಲ್ಲಿ 3 ಇರಬೇಕಾದರೆ ಅವರ್ಯಾರು ಕೇಸ್ ಮಾಡಲ್ಲ, ಮೈತ್ರಿ ಪಕ್ಷ. ಇನ್ನು ಅವ್ರದ್ದೇ ಆ ಪಾರ್ಟಿಯದ್ದೇ ಸರ್ಕಾರ ಇದ್ದಾಗ ಪೊಲೀಸ್ ವ್ಯವಸ್ಥೆನೂ ಮಾಡ್ಲಿಕ್ಕೆ ಹೋಗಲ್ಲ, ಹೆದರಬಹುದು. ಅಕಸ್ಮಾತ್ ಮಾಡಿದ್ರು 30 ದಿನ ಒಳಗಡೆ ಹಾಕುವಂಥ ಕೆಲಸ ಆಗಲ್ವೇನೋ, ಪ್ರಾಬಬಿಲಿಟಿ ಹೇಳ್ತಾ ಇದ್ದೀನಿ ನಾನು, ಹಾಗೆ ಆಗುತ್ತೆ ನಾನು ಹೇಳ್ತಾ ಇಲ್ಲ. ಸೊ ವಿಷಯ ಹೀಗಿದ್ದಾಗ ಅದೇ ಬೇರೆ ಪಕ್ಷಗಳು ಅಂತ ಬಂದಾಗ, ಇತರೆ ಪಕ್ಷಗಳು ಅಂತ ಬಂದಾಗ CBIಯೂ ಫ್ರೀ, EDನೂ ಫ್ರೀ, ಏನಂತಾರಲ್ಲ IT ನೂ ಫ್ರೀ, ಆ ಕಡೆ ಪೊಲೀಸು ಫ್ರೀ, ಅದನ್ನು ಬಳಸ್ಕೊಳ್ಬಹುದೇನೋ ಅನ್ನೋ ಅನುಮಾನ ಇರಲ್ವಾ ಇಲ್ಲಿ? ಪ್ರತಿಪಕ್ಷಗಳ ಆತಂಕ ನಾನು ಕೇಳ್ತಾ ಇರೋದಿಲ್ಲ ನಿಮಗೆ. ಸರ್, ಇವಾಗ ಆತಂಕ ಯಾಕಂದ್ರೆ ದ ಲೈನ್ ಆಫ್ ಬ್ಲಡ್ ಕಾಂಗ್ರೆಸ್ ಮತ್ತೆ ಬೇರೆ ಬಂದಿರೋದು ಕರಪ್ಷನ್ಸ್ ಇಂದನೇ ಬಂದಿರೋಂಥದ್ದು ಇರೋದ್ರಿಂದ ಸೊ ಆತಂಕ ಅವ್ರಿಗೆ ಹೆಚ್ಚು ಜಾಸ್ತಿ ಇರುತ್ತೆ. ದಟ್ಸ್ ಅಂಡರ್ಸ್ಟ್ಯಾಂಡಬಲ್ ಸರ್. ಅಲ್ಲಿ ಏಂತಕ್ಕೆ ಆತಂಕದಲ್ಲಿ, ಯಾಕಂದ್ರೆ 1948 ಇಂದ 2014 ತಗೊಂಡ್ರು ಬರೀ ಸ್ಕ್ಯಾಮ್ಸ್ ದೇ ಇರುವಂತದ್ದನ್ನೇ. ಮತ್ತೆ ಸರ್, ಇವಾಗ ಸಂವಿಧಾನದ ಇದು ಇಂದಿರಾ ಗಾಂಧಿ ಅವ್ರದ್ದು ಮಾಡ್ಬೇಕಾದಾಗ ಅವ್ರ ಮೇಲೆ ಆರೋಪ ಬರ್ಬೇಕಂದಾಗ ಇಡೀ ಒಂದು ಇದನ್ನೇ ವ್ಯವಸ್ಥೆನೇ ಚೇಂಜ್ ಮಾಡ್ಬಿಟ್ರು. ಆಮೇಲೆ ತಾವು ಹೇಳ್ತಾ ಇದ್ದೀರಲ್ಲ, ಪೊಲೀಸ್ ರಾಜು, ಗೂಂಡಾ ರಾಜು, ಲೈಸೆನ್ಸ್ ರಾಜು, ಇದೆಲ್ಲ ಇರೋದು ನಾವು ನೋಡಿದೀವಲ್ಲ ಸರ್. ಅದಲ್ಲಿ ಇದು ನಾನ್ ಕಾಂಗ್ರೆಸ್, ನಾನ್ NDA ಗವರ್ಮೆಂಟ್ ಇದ್ರಲ್ಲೇ ಇರಬೇಕು. ಬಿಹಾರಲ್ಲಿ ಹೆಂಗಿತ್ತು, RJD ಇರಬೇಕಾದಾಗ ಹೆಂಗಿತ್ತು, ಮುಲಾಯಂ ಸಿಂಗ್ ಇದ್ದಾರೆ ಇರಬೇಕಾದಾಗ ಹೆಂಗಿತ್ತು, ಆಸಾಂನಲ್ಲಿ ಡೆಮೋಗ್ರಫಿನೇ ಚೇಂಜ್ ಆಗೋ ತರದನ್ನ ಬಾಂಗ್ಲಾದೇಶ ಕೊಡ್ರೆ ಹೆಂಗಿತ್ತು. ಅವಾಗ ಅಲ್ಲಿನ ರಾಜ್ಯ ಸರ್ಕಾರಗಳಾಗ್ಬೋದು, ಇದ್ ಮಾಡ್ಬೋದು. ಸರ್, ನಾನು ಹೇಳ್ತಾ ಇರೋದು ಏನಂದ್ರೆ, ಅವ್ರನ್ನ ಕಂಟ್ರೋಲ್ ಮಾಡಕ್ ಅನ್ನೋದಕ್ಕೂ ಅಂತಲ್ಲ, ಹೇಳಕ್ಕೂ ಅನ್ನೋದಕ್ಕಲ್ಲ, ಸರ್ವಾಧಿಕಾರಿ ತರದಾಗೋಯ್ತೈತೆ. ಅಂದ್ರೆ ವಾಟ್ ಇಸ್ ಇಟ್, ದೇರ್ ಶುಡ್ ಬಿ ಸಮ್ ಮೆಕ್ಯಾನಿಸಮ್ ಅಲ್ವಾ? ದೇ ಶುಡ್ ಅ ಮೆಕ್ಯಾನಿಸಮ್. ಅಂದ್ರೆ ಒಂದ್ಸತಿ ಆಯ್ಕೆ ಆಗ್ಬಿಟ್ರೆ ಅದು ಯಾವ್ದು ಅನ್ಇಂಟರಪ್ಟೆಡ್ ಅಂತ ಹೋಗ್ಬಾರ್ದಲ್ವ? ನಿನ್ ಮೇಲೆ ಆಪಾದನೆ ಬಂದಾಗ ಇದ್ ಮಾಡಿದಾಗ ನಾ ಕೇಳ್ತಿರೋದು ಇದೆಲ್ಲ ಹೇಳಿದ್ಕೇನಂದ್ರೆ, ದೇ ಶುಡ್ ಬಿ ಸಮ್ ಅಕೌಂಟಬಿಲಿಟಿ. ಜನದ ಪ್ರತಿನಿಧಿಗಳಿಗೆ ಅಕೌಂಟಬಿಲಿಟಿ ಇರ್ಬೇಕಾಗತ್ತೆ. ಅಕೌಂಟಬಿಲಿಟಿ ಇರ್ಬೇಕಾದ್ರೆ ಇಲ್ಲದೆ ಇದ್ರೆ ಅದು ಡಿಕ್ಟೇಟರ್ಶಿಪ್ ಆಗ್ಬಿಡುತ್ತೆ. ಈ ಪ್ರಶ್ನೆ ಇಲ್ಲಿ ಯಾರೋ ಒಬ್ಬ ಗೂಂಡಾಗಿರಿ ಮಾಡ್ದ, ಯಾರೋ ಜಂಗಲ್ ರಾಜ್ ಮಾಡ್ದ, ಯಾರೋ ಲೈಸೆನ್ಸ್ ರಾಜ್ ಮಾಡ್ದ ಅಂತ ಹೇಳಿದಾಗ ಎಂತೆಂಥ ಆರೋಪಗಳು ಬಂದಾಗ್ಲೂ ಲಾಲೂ ಪ್ರಸಾದ್ ಸುಮ್ಮನೆ ಬಿಟ್ಬಿಡ್ತಾ ದೇಶದ ಕಾನೂನು ವ್ಯವಸ್ಥೆ? ಸುಮ್ಮನೆ ಬಿಟ್ಬಿಟ್ಟು ಒಳಗಡೆ ಆಚೆ ಕೂರಿಸಿತ ಲಾಲೂ ಪ್ರಸಾದ್ನ? ಒಳಗಡೆ ಹಾಕಿತಲ್ವಾ? ನಾನು ಕೇಳೋದು ನಿಮಗೆ, ಕನ್ವಿಕ್ಷನ್ ಆಯ್ತಾ? ಇದನ್ನ 6 ವರ್ಷ ಅಂತ ಇರೋದನ್ನ 7 ವರ್ಷಕ್ಕಾದ್ರೂ ಮಾಡ್ಕೊಳ್ಳಿ, 7 ವರ್ಷದ 10 ವರ್ಷಕ್ಕಂತಾದ್ರೂ ಪಾಲಿಟಿಕ್ಸ್ ಆಚೆ ಇಡಿ, ನಮ್ದೇನು ತಕರಾರಿಲ್ಲ. ಕೋರ್ಟ್ ಇದೆ, ದೇಶದ ವ್ಯವಸ್ಥೆ ಇದೆಯಲ್ಲ, ಕನ್ವಿಕ್ಷನ್ ಆಯ್ತು, ತಪ್ಪಿತಸ್ಥ ಅಂತ ಆಗೋಯ್ತು, ಕ್ರಮ ಜರುಗಿಸಿ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇದೇ ಬಿಲ್ಲಲ್ಲಿ. ಕನ್ವಿಕ್ಷನ್ ಆಗಲಿಲ್ಲ, 30 ದಿನ ಹಂಗು ಹಿಂಗು ಒಳಗಡೆ ಹಾಕ್ಬಿಟ್ಟು ಆನಂತರ ಅವ್ನ ಮಿನಿಸ್ಟರ್ ಗಿರಿನೋ CM ಗಿರಿನೋ ಕಿತ್ತಾಕ್ಬಿಟ್ರೆ ಹೆಂಗೆ ಗತಿ ಅಂತ ಪ್ರಶ್ನೆ ಇರೋದಿಲ್ಲ. ಅದಷ್ಟೇ ಭಯ. ಕೋರ್ಟ್ ಇದ್ದ ಕನ್ವಿಕ್ಷನ್ ಆಗಲಿ ಬಿಡಿ, ತಪ್ಪು ಮಾಡಿದಾರೆ, ಜಂಗಲ್ ರಾಜ್ ಮಾಡೋದನ್ನ, ಲೈಸೆನ್ಸ್ ರಾಜ್ ಮಾಡೋದನ್ನ ನೀವೇ ಕಂಪ್ಲೇಂಟ್ ಮಾಡಿ, ಕೋರ್ಟ್ ಮುಂದೆ ನೀವೇ ಹೋಗಿ ಸಾಕ್ಷಿ ಇಡಿ. ಈಗ ಬಿಡಬೇಡಿ, ಕೇಜ್ರಿವಾಲ್ನ ಬಿಡಬೇಡಿ, ಪ್ರೂವ್ ಮಾಡಿ ಅಬಕಾರಿನ 10 ವರ್ಷ ಆಚೆ ಕಳಿಸಿ. ನಾವೇನು ಬೇಡ ಅಂದಿಲ್ವಲ್ಲ ಇಲ್ಲಿ ಯಾರು ಸರ. ಹಾಗಾದ್ರೆ ಈಗ ಅದು ಇಲ್ಲಿ ಇರುವಂತದ್ದು ಸರ್ ಹೇಳ್ತಾ ಇರ್ಬೇಕಾದ್ರೆ ಮಂತ್ರಿಮಂಡಲದ್ದು ಅಂತ ಕೇಂದ್ರ ಆಗ್ಬೋದು, ರಾಜ್ಯದಾಗ್ಬೋದು, ಇಟ್ ಈಸ್ ದ 10% ಆಫ್ ಟೋಟಲ್ ಇದು ಎಲೆಕ್ಟೆಡ್ ಅಂತ. ಸೊ ಆ 10% ಅಕೌಂಟಬಿಲಿಟಿ ಬೇಡವಾ ಸರ್? ಅದಲ್ಲಿ ಅಕೌಂಟಬಿಲಿಟಿ ಜನಪ್ರತಿನಿಧಿ ಆಗಿದೆ ಅಂದ್ರೆ ನೀ ಏನ್ ಬೇಕಾದ್ರೂ ಮಾಡಬಹುದು ಅಂತ ಸರ್. ಅಕ್ಯೂಸ್ಡ್, ಕನ್ವಿಕ್ಟೆಡ್, ಇದನ್ನ ನೀವು ಒಂದೇ ತಕಡಿಗೆ ಹಾಕ್ಬಿಡ್ತಿದ್ದೀರಾ ಅಂತ. ಹಂಗಿದ್ದಾಗ ಸ್ಟೇಷನ್ ಬೇಕಾಗಲ್ಲ, FIR ಬೇಕಾಗಲ್ಲ, ಚಾರ್ಜ್ ಶೀಟ್ ಬೇಕಾಗಲ್ಲ, ಜಡ್ಜ್ ಬೇಕಾಗಲ್ಲ ಅಲ್ವಾ? ಇದು ಹಾಗಾದ್ರೆ ನೀವು ಬಂಗಾರಪ್ಪನ ಇಳಿಸಿದಾಗ ಯಾವ ಜಡ್ಜ್ಮೆಂಟ್ ಬಂದ್ಬಿಟ್ಟಿತ್ರಿ? ಕ್ಲಾಸಿಕ್ ಕಂಪ್ಯೂಟರ್ ಕೇಸ್ ನಲ್ಲಿ ಬಂಗಾರಪ್ಪನ ಬಂದಾಗ ಯಾವ ಜಡ್ಜ್ಮೆಂಟ್ ಬಂದ್ಬಿಟ್ಟಿತ್ರಿ? 92 ನಲ್ಲಿ ಬಂಗಾರಪ್ಪನ ಇಳಿಸಿದ್ರಪ್ಪ, ಟಾಲೆಸ್ಟ್ OBC ಲೀಡರ್. ಯಾವ ಜಡ್ಜ್ಮೆಂಟ್ ಬಂದ್ಬಿಟ್ಟಿತ್ತು PV ನರಸಿಂಹ ಕಾಲದಲ್ಲಿ? ಯಡಿಯೂರಪ್ಪನ ಇಳಿಸಿದಾಗ, ಕಣ್ಣೀರ್ ಹಾಕಿ ಇಳಿಸಿದಾಗ ಯಾವ ಕಾನೂನು? ಏನ್ ತಪ್ಪು ಮಾಡಿದ್ರಿ ಯಡಿಯೂರಪ್ಪ? ರಿಸೈನ್ ಮಾಡಲಿಲ್ಲ. ಇದು ನನಗೆ ಹತ್ಕೊಂಡು ಹೋಗಿ ಅವರು ರಿಸೈನ್ ಮಾಡಿದ್ದು. ಏನಕ್ಕೆ ರಿಸೈನ್ ಮಾಡಿಸಿದ್ರಿ? ಹಾಗಾದ್ರೆ ಕೇವಲ ನಾಟಕ ಮಾಡೋದು ಬೇಡ ನೀವು. ಈಗ ಯಾವ್ದೇ ವ್ಯಕ್ತಿ, ಬೀಟ್ ಯದುಕುಮಾರ್, ನೀವೇ ಮುಖ್ಯಮಂತ್ರಿ ಆಗಿದ್ರಿ, ಖುಷಿಯಿಂದ ಹೋಗಿ ರಾಜಭವನಕ್ಕೆ ಹೋಗ್ಬಿಟ್ಟು ನಾನು ಅದರಿಂದ ಮಾಡಕ್ಕಾಗುತ್ತೆ? ಇದು ಆದೇಶ ಬಂದಿರುತ್ತೆ. ಇಡೀ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ತಂದಂತ ಯಡಿಯೂರಪ್ಪನವರನ್ನ ಚರ್ಚೆ ಇಲ್ಲ. ಇದು ಹೈಕಮಾಂಡ್ ನಿರ್ಧಾರಗಳನ್ನ ಚರ್ಚೆ ಮಾಡೋದು ಬೇಡ, ಅದನ್ನ ಮಾಡೋಣ. ಇವತ್ತು ನಿಜವಾಗ್ಲೂ ವಾಸ್ತವ ಚರ್ಚೆ ಮಾಡೋಣ. ಪಾರ್ಟಿ ಬೌಂಡ್ ಡಿಸಿಷನ್ಸ್ ನಾವು ಆಕ್ಟ್ ಬೌಂಡ್ ಡಿಸಿಷನ್ಸ್ ಅಂತ ಮಾಡಕ್ಕಾಗಲ್ಲ, ಅಲ್ಲ ಬಿಲ್ ಬೌಂಡ್ ಡಿಸಿಷನ್ಸ್ ಅಂತ ಮಾಡಕ್ಕಾಗಲ್ಲ. ಇದಂತೂ ಬಿಲ್ಲೇ.
ಇದೆಲ್ಲ ಅಂಗೀಕಾರ ಆಗ್ಬಿಟ್ಟು ರಾಷ್ಟ್ರಪತಿ ಸೈನ್ ಮಾಡ್ಬಿಟ್ರೆ ಆಕ್ಟ್ ಆಗ್ಬಿಡುತ್ತೆ ಇದು. ಆಗತ್ತೀಗ ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ ಹೀನಿಯಸ್ ಕ್ರೈಮ್ಸ್ ಅಂತ. Okay. ಸೊ ಹೀನಿಯಸ್ ಕ್ರೈಮ್ಸ್ ಅದಕ್ಕೊಂದು ಲಿಸ್ಟ್ ಇದೆ ಅಲ್ಲ ಸರ್ ಅಲ್ಲಿ? ಕ್ರೈಮ್ ಅದಲ್ಲ, 30 ದಿನ ಜೈಲು ಒಳಗಡೆ ಇಟ್ರ. ಜೈಲಲ್ಲಿದ್ರೆ ಮುಗೀತು. If you are successful, Sir, if you are successful, heinous crimes ಅಂತ 30 days ಒಬ್ಬ ಮನುಷ್ಯನ ಒಳಗಡೆ ಇಟ್ಬಿಟ್ರಿ ಅಂದ್ರೆ ಮುಗಿದೋಯ್ತು. ನೋಡ್ಬೇಕಾಗಿತ್ತು. charges. ಕಾಶ್ಮೀರ್ ರೀಡ್ ಪ್ರಾಪರ್ಲಿ. ನೀವು ಇಲ್ಲಿ ಸಂಖ್ಯೆ ಸರ್, ಒಂದ್ ನಿಮಿಷ ರಘು. ಈಗ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಒಂದೇ ಒಂದು ಪಾಯಿಂಟ್ ನೋಡಿ, ಈಗ ನಾವು ನಿಜವಾಗ್ಲೂ ಆತಂಕ ಇರೋದು ಯಾಕೆ ಅಂತ ಹೇಳಿದ್ರೆ, ಈಗ ಬಿಜೆಪಿಯ ಸರ್ಕಾರದ ಮೊದಲನೇ ನೂರಾರು ಕೇಸ್ಗಳು, ನೀವು ಹೇಳಿದ್ರೆ 5800 ಕೇಸ್ ಇದೆ. ಈಗ ಬೆಂಗಳೂರಿನಲ್ಲೇನೆ ಈ ಮಾಡಾಳು ವಿರೂಪಾಕ್ಷಪ್ಪ ಅಂತೇಳಿ ಬಿಜೆಪಿ ಶಾಸಕರ ಮನೇಲಿ 8 ಕೋಟಿ Arrest ಆಯ್ತಲ್ರಿ? ಪ್ಲೀಸ್ ಅರೆಸ್ಟ್ ಅಲ್ಲ, ಅವ್ರ ಕನ್ವಿಕ್ಟ್ ಅಂತಾನು ಆಯ್ತು. ಎಲ್ಲಿ ಇಡಿ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ, ಒಂದು ಸುಮೋಟ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಯಾರ ಮೇಲೋ ಹೋಗಿ ರಿಜಿಸ್ಟರ್ ಮಾಡ್ತೀರಾ ನೀವು? ಅಂದ್ರೆ ಇದು ಡಿಸ್ಕ್ರಿಮಿನೇಟೆಡ್ ಅಟ್ಯಾಕ್ ಇದೆಯಲ್ಲ, ಅದ್ರ ವಿರುದ್ಧ ನಮ್ಮ ಆಕ್ಷೇಪ ವಿರೋಧ ಹೊರತು ಇವರು ಹೊಸ ಕಾನೂನು ಬದಲಾವಣೆ ಮಾಡೋದ್ರಲ್ಲಿ ನಮ್ದೇನು ಪ್ರಶ್ನೆ ಇಲ್ಲ. ಸಂಕೇತ್ ಸರ್ 5 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆಯಾಗಬಹುದಾದಂಥ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿ ಅಥವಾ ಆರೋಪಿತ 30 ದಿನಗಳ ಕಾಲ ಒಂದು ಜೈಲಲ್ಲಿ ಇದ್ದ ಅಂತ ಹೇಳಿದ್ರೆ ಅದಷ್ಟೇ ಮೆರಿಟ್ ಆ ಕೇಸ್ಗೆ. ಆ ಮೆರಿಟ್ ಇಟ್ಕೊಂಡು ಸೇಮ್ ಹುದ್ದೆಯಿಂದ ಆಚೆ ಕಳಿಸಿ, ಪ್ರಧಾನಿಗೂ ಅನ್ವಯವಾಗುವಂತೆ. ಬಟ್ ನಾವು ಇನ್ನು ಒಂದು ಜನರಲ್ ನಾಲೆಡ್ಜಲ್ಲಿ ನಾವು ನೋಡಿದಾಗ, ಒಂದು ದೇಶವನ್ನ ಆಳ್ತಕ್ಕಂಥ ಪ್ರಧಾನಿಯೊಬ್ಬರ ಮೇಲೆ ಈ ಒಂದು ಮಸೂದೆ ನಾಳೆ ದಿನ ಕಾಯ್ದೆಯಾಗಿ ಅವ್ರನ್ನ ಕೆಳಗಿಳಿಸುತ್ತೆ ಅಂತ ಅನಿಸ್ತದೆ ಸರ್ ತಮಗೆ? ಏನೇ ವಿಚಾರ ಆಗಲಿ, ಯಾವುದೇ PM ಆಗಲಿ, ಯಾವುದೇ ಸರ್ಕಾರ ಆಗಿರಲಿ, ಅವ್ರ ಮೇಲೆ ಅವರೇ ಹಾಕೋತಾರ ಇದನ್ನ ಅಂತ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಒಂದು ವಿಚಾರವನ್ನು ಹೇಳ್ತೀನಿ ತಮಗೆ. ಈಗ ಮೊದಲು ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ, ಅಂದ್ರೆ UPA ಇದ್ದಾಗ ಕೂಡ ಕೆಲವೊಂದು ಆರೋಪಗಳಿತ್ತು ವಿರೋಧ ಪಕ್ಷದಿಂದ. ಸೆಂಟ್ರಲ್ ಏಜೆನ್ಸಿಗಳನ್ನ ದುರುಪಯೋಗ ಮಾಡಿಕೊಂಡು ಬೇರೆಯವರ ಮೇಲೆ, ವಿರೋಧ ಪಕ್ಷಗಳ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ದುರುದ್ದೇಶದಿಂದ. ಈಗ ಅದೇ ತರ ಕಂಪ್ಲೇಂಟ್ ಈಗ NDA ಮೇಲೆ ಇದೆ. ಈಗ ಅದಕ್ಕಾಗಿನೇ ಮನಮೋಹನ್ ಸಿಂಗ್ ಅವರು ಇದ್ದಾಗ there is a need to have an independent agency which is not in the hands of the central government ಅನ್ನೋದು ಒಂದು ವಿಚಾರ ಪ್ರತಿಪಾದನೆಗೆ ಬಂತು. Then the Lokpal Act was passed in the year 2013, wherein a retired Supreme Court judge was appointed as an autonomous authority, as a Lokpal, to investigate into the affairs of the central government and look into the allegations against the Prime Minister, Cabinet Ministers, central government employees and all pertaining to the central government. The purpose was very clear. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದು ಆಧೀನದಲ್ಲಿ CBI, ED ಮತ್ತೊಂದು ಬರೋದ್ರಿಂದ ಅವರು ಪಕ್ಷಾತೀತವಾಗಿ ಮಾಡಲಿಕ್ಕಿಲ್ಲ ಅನ್ನೋ ಒಂದು ಆಪಾದನೆ ಇರೋದ್ರಿಂದ, ಆರೋಪ ಇರೋದ್ರಿಂದ ಆಟೋನಮಸ್ ಇಂಡಿಪೆಂಡೆಂಟ್ ಏಜೆನ್ಸಿ ಅಂತ ಮಾಡಿದ್ರು. ಬಟ್ 2013 ಆಕ್ಟ್ ಬಂದ್ರು ಕೂಡ ಅಪಾಯಿಂಟ್ ಆಗಿದ್ದು ಯಾವಾಗ ಅಂತಂದ್ರೆ March 19, 2019ಗೆ. 2013 to 2019 there was no appointment of the Lokpal at all. Number 1, ಅವ್ರು ಅಪಾಯಿಂಟ್ ಮಾಡಿದ್ರು. ಅವ್ರು 2022 ಮೇಗ್ ರಿಟೈರ್ ಆದ್ರು. ಜಸ್ಟಿಸ್ ಪಿನಾಕಿ ಚಂದ್ರ ಘೋಷ್ ರಿಟೈರ್ ಆದ್ರು. ಅದಾದ ನಂತರ ಖನ್ವಿಲ್ಕರ್ ಅವ್ರನ್ನ, ಜಸ್ಟಿಸ್ ಖನ್ವಿಲ್ಕರ್ ಅವ್ರನ್ನ ಮತ್ತೆ ಅಪಾಯಿಂಟ್ ಮಾಡ್ಲಾಯ್ತು ಆಫ್ಟರ್ 2 years ಗ್ಯಾಪ್. ಅಂದ್ರೆ ಇದು ಮೊದಲೇ ನಾನು ನಿಮ್ಗೆ ಆಡ್ಸಿ ಕೇಳ್ತಾ ಇದ್ರೆ, ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏಜೆನ್ಸಿನೇ ಇಲ್ಲ ಇಂಡಿಪೆಂಡೆಂಟ್ ಆಗಿ. ಎರಡನೇದ್ದು, ಆ ಅಂಕಿ ಅಂಶಗಳ ಜೊತೆಗೆ ನಾನು ಮಾತಾಡ್ತಾ ಇರೋದು ಸುಮ್ನೆ ಆರೋಪ ಅಲ್ಲ ಅಥವಾ ಮತ್ತೊಂದಲ್ಲ. ಔಟ್ ಆಫ್ ದಿ ಟೋಟಲ್ ಕಂಪ್ಲೇಂಟ್ಸ್, 3% of the complaints were against the Prime Minister and the Member of Parliament and Union Ministers. Idu total complaints which were filed before the Lokpal. And 21% of the complaints were against Group A, Group B, Group C and Group D officials of the central government. 35% of the complaints against the chairpersons or the members of the central government bodies, organization or instrumentalities of the central government. 41% were those in the others category which include state government. ಅಂದ್ರೆ ಇವ್ ಯಾವ್ದಕ್ಕೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಟೋಟಲಿ there were 2320 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆದ್ರೂ ಕೂಡ ಅದರ 90% ಆಫ್ ದಿ ಕಂಪ್ಲೇಂಟ್ ಡಿಫೆಕ್ಟ್ ಇದಾವೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. ಕಂಪ್ಲೇಂಟ್ ಎಂಟರ್ಟೈನ್ ಮಾಡಲಿಲ್ಲ. 2320 ಕಂಪ್ಲೇಂಟ್ ರಿಜಿಸ್ಟರ್ ಆದ್ರೂ ಕೂಡ ಔಟ್ ಆಫ್ 5 years 226 ಮಾತ್ರ ಎಂಟರ್ಟೈನ್ ಆಗಿರೋದು. ಆ 226 ಕಂಪ್ಲೇಂಟ್ ನಲ್ಲಿ 24 ಕೇಸ್ಗಳಲ್ಲಿ ಆರ್ಡರ್ಡ್ ಫಾರ್ ಇನ್ವೆಸ್ಟಿಗೇಷನ್. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಗ್ರಾಂಟೆಡ್ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಓನ್ಲಿ 6 cases. ಅಂದ್ರೆ that central government is using pick and choose methodology ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಬರ್ತಾ ಇದೆ. I am not against the central government. I am only in a place to say with all the records in my hand
that central government may not use its authorities to file a case against its own agencies or its own party or partymen or the cabinet ministers or the prime minister, number one. And it will not cooperate with an autonomous and independent agencies to prosecute against it. So in both the ways, it is prohibiting when the central government or its members or the prime minister or chairmen of the bodies are prevented of being prosecuted. And where is the case? Where is the neutrality? Where is the equality? Fine. ಸೊ ಇವೆಲ್ಲ ಅಪ್ಲಿಕೇಶನ್ ಇವ್ರನ್ನ ಅಪೋಸಿಷನ್ ಅವ್ರನ್ನ ಕೆರಳಿಸಿದೆ ಅಂತ ನನ್ನ ಅಭಿಪ್ರಾಯ. Fine, fine. ಅವ್ರು ಎಷ್ಟರ ಮಟ್ಟಿಗೆ ಪಾರ್ಲಿಮೆಂಟ್ ಕನ್ವಿನ್ಸ್ ಮಾಡ್ತಾರೆ ಏನೋ ಅವ್ರಿಗೆ ಬಿಟ್ಟದ್ದು, ಬಟ್ ನನ್ನ ಅಭಿಪ್ರಾಯ ಇದು. ಫೈನ್, ಥ್ಯಾಂಕ್ ಯು ಸಂಕೇತ ಹೇಳಿ ಸರ್, ಥ್ಯಾಂಕ್ ಯು. ಯದು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ, ಥ್ಯಾಂಕ್ ಯು ರಘು ದೊಡ್ಡೇರಿ. ಒಂದು ಕಡೆ ಯಾರೇ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಇದ್ರೂ ಕೂಡ ಅವರು ಸುದರ್ಶನ ಚಕ್ರವನ್ನು ಇಟ್ಕೊಂಡು ಬೇರೆಯವರೆಲ್ಲ ಹತ್ತಿರ ಬನ್ನಿ ಅಂತ ಕರೆದಂಗೆ ಆಗಿಬಿಡುತ್ತಾ ಈ ಒಂದು ಮಸೂದೆ. ಈ ಮಸೂದೆ ಚರ್ಚೆ ಆಗಬೇಕಾಗತ್ತೆ. ಇದರ ಪರ ವಿರೋಧ ಏನಿದೆ ಅಭಿಪ್ರಾಯಗಳು ದೇಶದ ಜನಗಳ ಮುಂದೆ ಕೂಡ ಇಡಬೇಕಾಗತ್ತೆ. ಆ ನಂತರ ಚರ್ಚೆ ನಡೆದು ಏನಾಗುತ್ತೆ ವೆಯ್ಟ್ ಮಾಡೋಣ.